ನಿಮ್ಮೆಲ್ಲರ ಸಂಪೂರ್ಣ ಸಹಕಾರದೊಂದಿಗೆ ನಾಗವನದಲ್ಲಿ ನೆರವೇರಿದೆ. ಆ ಕಾರ್ಯಕ್ರಮ ಕೇವಲ ಒಂದು ದಿನದ ಅಥವಾ ಒಂದು ವಾರದ ತಯಾರಿಯಲ್ಲ, ಸಿದ್ಧತೆಯಲ್ಲ, ಕಾರ್ಯಕ್ರಮವಲ್ಲ. ಅದಕ್ಕೆ ಹಿಂದಿನಿಂದ ಬೇಕಾದಂತಹ ತಯಾರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರುವುದರಿಂದ, ಪೂರ್ವ ತಯಾರಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಇರುವುದರಿಂದ ಆ ತಯಾರಿಯಲ್ಲಿ ಪಾಲ್ಗೊಂಡವರನ್ನ, ಅದರ ಯಶಸ್ಸಿನಲ್ಲಿ ಸಹಕರಿಸಿದವರನ್ನ, ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿದವರನ್ನ, ಅವರೆಲ್ಲರನ್ನೂ ಕೂಡ ಮಾತಿನ ಮೂಲಕವೋ ನಮ್ಮ ಕೃತಜ್ಞತೆಯ ಮೂಲಕವೋ ಅವರನ್ನು ಗೌರವಿಸುವುದು ಕಾರ್ಯಕ್ರಮದ ಆಯೋಜಕರ ಕರ್ತವ್ಯ. ಹಾಗೂ ಅವರದೊಂದು ಅವರ ಯಶಸ್ಸು ಅದರಲ್ಲಿಯೇ ಇದೆ. ಅವರ ಕಾರ್ಯಕ್ರಮದ ಆಯೋಜನೆಯ ಯಶಸ್ಸು ಈ ಗೌರವ ಸಮರ್ಪಣೆಯಲ್ಲಿ ಇದೆ ಎನ್ನುವುದು ನಮ್ಮ ಕರಾವಳಿಗರ ನಂಬಿಕೆ. ಹಾಗಾಗಿ ಈ ದಿನ, ಈ ಸಮಯದಲ್ಲಿ, ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿದವರನ್ನೂ ಕೂಡ ಅಭಿನಂದಿಸುವಂತಹ ಕಾರ್ಯಕ್ಕೆ ಇದೀಗ ನಾಗಮಂಡಲದ ಸೇವಾಕರ್ತರು ಮುಂದಾಗಿದ್ದಾರೆ. ಪ್ರಥಮವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ, ಕಾರ್ಯಕ್ರಮದ ಸೇವಾಕರ್ತರಾದಂತಹ ನಾಗಮಂಡಲದ ಸೇವಾಕರ್ತರಾದಂತಹ ಶ್ರೀಮತಿ ರೂಪಾ ಪೈ ಹಾಗೂ ಶ್ರೀ ರಾಜೇಶ್ ಪೈ ಹಾಗೂ ಅವರ ಕುಟುಂಬದವರನ್ನ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತೇನೆ. ಬಗೆಯ ಖಾದ್ಯಗಳನ್ನು ನಾವು ತಯಾರಿಸಬಹುದು, ಎಷ್ಟು ಸಂಭ್ರಮವನ್ನ ವೇದಿಕೆಯ ಮೇಲೆ ಯಾರ್ಯಾರನ್ನ ಎಲ್ಲಿಂದಲೂ ಕರೆಸಬಹುದು, ದುಡ್ಡಿದ್ರೆ ಬೇರೆ ಕಾರ್ಯಕ್ರಮಗಳು ಆಗ್ಬೋದು. ಆದರೆ ನಾಗಮಂಡಲ ಎನ್ನುವಂಥದ್ದು ಪ್ರತಿಯೊಬ್ಬ ಭಕ್ತನ, ಊರಿನ ಭಕ್ತನ, ನಾಗದೇವರಿಗೆ ಯಾರು ನಂಬ್ತಾರೆ ನೋಡಿ, ಅವರ ಸಹಕಾರ ಇದ್ರೆ ಮಾತ್ರ ಸಾಧ್ಯ ಆಗೋದು. ಇದು ಜನಜನಿತವಾದಂತಹ ಸತ್ಯವಾದಂತಹ ಮಾತು. ಯಾಕೆಂದ್ರೆ ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ನಾನೊಂದು ಅದ್ದೂರಿ ನಾಗಮಂಡಲ ಮಾಡ್ತೇನೆ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಊರಿನವರ, ಆ ದೇವರನ್ನ ನಂಬಿದವರ ಸಹಕಾರವಿಲ್ಲದೆ ಅದನ್ನ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಅಸಾಧ್ಯ ಎನ್ನುವಂತಹ ಮಾತನ್ನ ಬಲವಾಗಿ ನಂಬಿಕೊಂಡಂತಹ ರಾಜೇಶ್ ಪೈ ಕುಟುಂಬದವರು ಇದೀಗ ನಿಮ್ಮೆಲ್ಲರನ್ನ ಅಭಿನಂದಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅರಾಟೆ ಹಾಗೂ ಹೊಸಾಡು ಗ್ರಾಮಸ್ಥರಿಗೆ ಅಭಿನಂದನೆಯ ಅಗತ್ಯವಿಲ್ಲ ಎನ್ನುವುದು ನಮ್ಮೆಲ್ಲರ ಭಾವನೆ. ಯಾಕೆಂದ್ರೆ ನಾವೆಲ್ಲರೂ ಇದನ್ನ ಅಭಿನಂದನೆಗಾಗಿ ಮಾಡಿಲ್ಲ, ನಾವು ದೇವರ ಮೇಲಿನ ಪ್ರೀತಿಯಿಂದ, ಭಕ್ತಿಯಿಂದ ಮಾಡಿದ್ದೇವೆ. ಆದರೆ ನಮ್ಮೂರಿಗೆ ಹೊರತಾಗಿ ಯಾರು ಇಲ್ಲಿ ಬಂದು ನಮ್ಮ ಸೇವೆಯನ್ನ ನೀಡಿದ್ದಾರೆ ಅವರನ್ನು ಅಭಿನಂದಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿರ್ತದೆ. ಹಾಗಾಗಿ ಆ ಅಭಿನಂದನೆಯ ಕುರಿತು ಕೆಲವೊಂದು ಪ್ರಾಸ್ತಾವಿಕ ಮಾತುಗಳನ್ನಾಡ್ಲಿಕ್ಕಿದ್ದಾರೆ ಶ್ರೀ ಪ್ರದೀಪ್ ಆಚಾರ್ಯ ಅರಾಟೆಯವರು. ಕೃತಜ್ಞತಾ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರ ಒಂದು ಮನಸ್ಸಿನ ಖುಷಿಗೋಸ್ಕರ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಹಕರಿಸಿದ ಎಲ್ಲರನ್ನ ಕೂಡ ಒಂದು ಗೌರವಿಸಬೇಕು ಅನ್ನೋದು ಅವರ ಮನದಾಳದ ಇಂಗಿತವಾಗಿತ್ತು. ಹಾಗಾಗಿ ಅದಕ್ಕೋಸ್ಕರ ಅವರು ನಾಗಮಂಡಲಕ್ಕೆ 3-4 ದಿನ ಮುಂಚೆನೇ ಹೇಳಿದ್ರು, ಆ ನಾಗಮಂಡಲ ಆದ ನೆಕ್ಸ್ಟ್ ಡೇ ಒಂದು ಕೃತಜ್ಞತಾ ಕಾರ್ಯಕ್ರಮವನ್ನು ನಾನು ಇಟ್ಕೊಳ್ಬೇಕು. ಇವಾಗ ನಾನು ಹೇಳ್ತಾ ಇಲ್ಲ, ನಾಗಮಂಡಲ ಆದ ಮಾರನೇ ದಿನ ಕೂಡ ಅದನ್ನು ನಾನು ಅನೌನ್ಸ್ ಮಾಡ್ತೇನೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಬೆಳಿಗ್ಗೆ ಅದನ್ನ ನಮ್ಗೆಲ್ರಿಗೂ ಕೂಡ ತಿಳಿಸಿದ್ರು. ನಿಜವಾಗ್ಲೂ ಈ ಒಂದು ನಾಗಮಂಡಲದ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಎಷ್ಟು ದಿನ ಕೂಡ ಸಾಕಾಗಲ್ಲ. ಯಾಕಂದ್ರೆ ನಮ್ಮ ರಾಜೇಶ್ ಪೈ ಮತ್ತು ದಂಪತಿಗಳು ಪ್ರಥಮವಾಗಿ ಅರಟೆಗೆ ಬಂದು ನಾಗಮಂಡಲೋತ್ಸವ ಒಂದು ನಮ್ಮ ಬನದಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಅಂತ ಹೇಳಿದಾಗ ಕೆಲವೊಂದು ಜನ ಅಲ್ಲಿ ಒಂದು ಉಮ್ಮಲ್ತಿ ಮನೆಯಲ್ಲಿ ನಾವು ಪ್ರಥಮವಾಗಿ ಸೇರಿರುವಂಥದ್ದು. ಅಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಅದರ ನಂತರ ಎಲ್ಲರೂ ಕೂಡ ಪ್ರತಿಯೊಂದು ಮೀಟಿಂಗಲ್ಲೂ ಕೂಡ ಒಬ್ರೊಬ್ರೆ ಜೋಡಿಸಿಕೊಳ್ತಾ ಎಷ್ಟು ಒಂದು ಖುಷಿ ಅಂತ ಹೇಳಿದರೆ, ನಾವ್ಯಾರು ಕೂಡ ನಮ್ಮ ಒಂದು ಜೀವಿತಾವಧಿಯಲ್ಲಿ ನಮ್ಮ ಊರಿನಲ್ಲಿ ಇಷ್ಟು ಒಂದು ಅದ್ದೂರಿ ಕಾರ್ಯಕ್ರಮ ಆಗತ್ತೆ ಅನ್ನೋದು ನಾವು ಯಾರೂ ಕೂಡ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಅಂಥ ಒಂದು ಅದ್ದೂರಿಯಾದ ಕಾರ್ಯಕ್ರಮ ನಮ್ಮೂರಲ್ಲಾಯ್ತು. ಅದು ನಮ್ಮ ತಲೆಮಾರಿನಲ್ಲಿ ನಾವು ಬದುಕಿರುವಾಗ ನಮ್ಮೂರಿನಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ರಾಜೇಶ್ ಭಾಯಿಗಳು ಆವಾಗಲೇ ಹೇಳಿದ್ರು, ನಾಗಮಂಡಲ ನಾವು ಮಾಡಿಸಿದ್ದು ಅನ್ನೋದಕ್ಕಿಂತ ಜಾಸ್ತಿಯಾಗಿ ಅರಾಟೆಯವ್ರು ನಾಗಮಂಡಲ ಮಾಡಿದ್ರು ಅನ್ನೋದು ಇಡೀ ಎಲ್ಲ ಕಡೆ ಕೂಡ ಪ್ರಚಾರ ಆಯ್ತು ಅಂತ ಹೇಳಿ. ಖಂಡಿತ ಎಲ್ಲರೂ ಕೂಡ ಹಾಗೆ, ಅರಾಟೆಯವರು ಎಲ್ಲರೂ ಕೂಡ ಯಾರೂ ಕೂಡ ಇದು ರಾಜೇಶ್ ಪೈ ಮತ್ತು ದಂಪತಿಗಳು ಅವರು ಕುಟುಂಬಸ್ಥರ ನಾಗಮಂಡಲ ಅಂತ ಯಾರೂ ಕೂಡ ಭಾವಿಸ್ಲಿಲ್ಲ. ನಮ್ಮ ಹೊಸಾಡ ಗ್ರಾಮದ ಪ್ರತಿಯೊಬ್ಬರು ಕೂಡ ಇದು ನಮ್ಮ ಊರಿನ ನಾಗಮಂಡಲ, ನಾವೇ ಮಾಡ್ತಾ ಇದ್ದೇವೆ ಅನ್ನುವ ರೀತಿಯಲ್ಲಿ ಮುತುವರ್ಜಿ ಇಟ್ಕೊಂಡು ಮಾಡಿದ್ರು. ಇನ್ನು ನಾವು ಚಪ್ಪರ ಮುಹೂರ್ತ ಮಾಡೋದು ಕೂಡ ಇರ್ಬೋದು, ಅದಕ್ಕೂ ಕೂಡ ಸಾಕಷ್ಟು ಜನಗಳು. ಯಾಕಂದರೆ ಒಂದೊಂದು ಸಣ್ಣ ಸಣ್ಣ ಕಾರ್ಯಕ್ರಮ ಅಂದರೂ ಕೂಡ ಎಷ್ಟು ಜನ ಸೇರ್ತಾ ಇದ್ರು ಅಂದರೆ ಒಂಥರ ಅಷ್ಟು ಖುಷಿ ಎಲ್ರಿಗೂ ಕೂಡ ಸೇರಲಿಕ್ಕೆ. ಇನ್ನು ನಮ್ಮ ನಿಜವಾದ ನಾಗಮಂಡಲದ ಕಾರ್ಯ ಪ್ರಾರಂಭ ಆಗಿರೋದು, ಅದಕ್ಕೊಂದು ಅದ್ದೂರಿ ಚಾಲನೆ ಸಿಕ್ಕಿರುವುದು ನಮ್ಮ ಹೊರೆ ಕಾಣಿಕೆ ಮೆರವಣಿಗೆ.
ನಿಜವಾಗ್ಲೂ ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಜನಸಂಖ್ಯೆ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರಂತ ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನಮ್ಮ ನಿರೀಕ್ಷೆಗಿಂತನೂ ಜಾಸ್ತಿ, ಯಾಕಂದರೆ ಅವರು ಹತ್ರ 1,000 ಆ ಕೆಂಪು ಶಾಲನ್ನು ಅವತ್ತು ರೆಡಿ ಮಾಡಿದರು. ಅವ್ರು ಹೇಳಿದರು ಸಾಕಾಗ್ಬೋದು 1,000 ಶಾಲೆ ಇದೆ ಅಂತ. ಆದರೆ 1,000 ಶಾಲೆ ಎಲ್ಲಿಗೂ ಕೂಡ ಸಾಕಾಗಲಿಲ್ಲ. ಕೆಲವರಿಗೆ ಲಾಸ್ಟ್ ಬಂದವರಿಗೆ ಶಾಲೆ ಇಲ್ಲ, ಅಷ್ಟು ಜನಸಂಖ್ಯೆ. ಯಾಕಂದರೆ ಒಂದು ಕಾರ್ಯಕ್ರಮ ಅದು ಯಶಸ್ಸು ಕಾಣೋದು ಅದರ ಒಂದು ಪ್ರಾರಂಭದಲ್ಲೇ ನಮಗೆ ಗೊತ್ತಾಗತ್ತೆ. ಅಂಥ ಒಂದು ಅದ್ದೂರಿ ಮೆರವಣಿಗೆ. ಯಾಕಂದರೆ ನಮ್ಮ ಹೊಸನಾಡು ಭಾಗದಲ್ಲಿ ಇಲ್ಲಿ ಬೇರೆ ಬೇರೆ ಮೆರವಣಿಗೆಗಳು ಆಗಿದ್ವಿ. ಪ್ರತಿ ವರ್ಷ ಗಣೇಶೋತ್ಸವ ಇರ್ಬೋದು, ಬೇರೆ ಬೇರೆ ಮೆರವಣಿಗೆ ಆಗುತ್ತೆ. ಆದರೆ ಈ ಮೆರವಣಿಗೆಗೆ ಒಂದು ತುಂಬ ಅದ್ದೂರಿಯಾದ ಮೆರುಗನ್ನು ಕೂಡ ಕೊಟ್ಟಿದ್ರು. ಯಾಕಂದರೆ ಎಲ್ಲರೂ ಕೂಡ ಆ ಒಂದು ತಾಯಂದರು ತಂದೆಯಂದರು ಆ ಮಕ್ಕಳಿಗೆ ಒಂದು ಯಕ್ಷಗಾನ ವೇಷ, ಯಾಕಂದರೆ ನಮ್ಮೂರಿನ ಕಾರ್ಯಕ್ರಮ ಅದು ಚಂದ ಆಗಬೇಕು ಅನ್ನೋದು ಒಂದು 20-22 ಮಕ್ಕಳಿಗೆ ಯಕ್ಷಗಾನ ವೇಷ ಹಾಕ್ಕೊಂಡು ಆ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದಿರೋದು ಇರ್ಬೋದು, ಆ ಟ್ಯಾಬ್ಲೋ ಇರ್ಬೋದು, ಮತ್ತು ನಮ್ಮ ಹೊಸನಾಡು ಗ್ರಾಮದ ಮತ್ತು ಮೂವಾಡಿ ಗ್ರಾಮದ ಮಂಕಿ ಗ್ರಾಮದ ಸಾಕಷ್ಟು ಜನ ಭಜನಾ ಮಂಡಳಿಯವರು ಕೂಡ ಮಕ್ಕಳು ಸಣ್ಣ ಮಕ್ಕಳೆಲ್ಲ ಕುಣಿತ ಭಜನೆ ಮಾಡಿಕೊಂಡು ಆ ರಸ್ತೆಯಲ್ಲಿ ಬರುವಾಗ ಎಷ್ಟೋ ಜನ ಹೇಳ್ತರು ಆ ಮಕ್ಕಳೆಲ್ಲ ಎಷ್ಟು ಚಂದ ಮಾಡಿದ್ರು. ಯಾಕಂತ ಹೇಳಿದರೆ ಒಂಥರ ಆ ವೈಭವದ ಅದು ನಾವು ಬಾಯಲ್ಲಿ ವರ್ಣಿಸ್ಲಿಕ್ಕೆ ಆಗಲ್ಲ, ಪದಗಳು ಸಿಗ್ತಾ ಇಲ್ಲ ಅದಕ್ಕೋಸ್ಕರ. ಹಾಗಾಗಿ ಅಂಥ ಒಂದು ಅದ್ದೂರಿ ಮೆರವಣಿಗೆಗೂ ಕೂಡ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ರಿ, ಅದನ್ನು ಕೂಡ ಯಶಸ್ವಿಗೊಳಿಸಿದ್ರಿ. ಅದಾದ ನಂತರ ನಾವೆಲ್ಲ ಕೂಡ ಮನೆಯಲ್ಲಿ ಊಟ ಮಾಡದೆ ಒಂದು ವಾರ ಮೇಲೆ ಆಯ್ತಂತ. ಯಾಕಂದರೆ ಈ ಒಂದು ಪರಿಸರದಲ್ಲೇ ನಮ್ಮದು ಚಹಾ ತಿಂಡಿ ಊಟ, ಯಾಕಂದರೆ ಅಷ್ಟು ದಿನದಿಂದ ಅವರು ಇಲ್ಲಿ ಪ್ರತಿಯೊಬ್ಬರು ಏನೇ ಕೆಲಸ ಮಾಡೋರು ಇರ್ಬೋದು ಅಥವಾ ಹೀಗೆ ಬಂದವರು ಇರ್ಬೋದು, ಎಲ್ರಿಗೂ ಕೂಡ ಬೆಳಿಗ್ಗೆ ಚಹಾ ತಿಂಡಿ ವ್ಯವಸ್ಥೆ ಇರ್ಬೋದು, ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರ್ಬೋದು, ರಾತ್ರಿ ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲೂ ಕೂಡ ಅವರು ಯಾವುದೂ ಕೂಡ ಕೊರತೆ ಆಗುವ ರೀತಿಯಲ್ಲಿ ನೋಡ್ಕೊಳ್ಳಿಲ್ಲ. ಹಣದ ವಿಚಾರದ ಬಗ್ಗೆ ಅವರು ಯಾವತ್ತೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬಂದವರಿಗೆ ಸತ್ಕಾರ ಆಗಬೇಕು ಅನ್ನೋದು ಮಾತ್ರ ಅವರ ಉದ್ದೇಶ. ಯಾಕಂದರೆ ಆ ದಿನ ನಾಗಮಂಡಲದ ಮೆರವಣಿಗೆ ಮೆರವಣಿಗೆ ಬಂದಾಗ ಇಲ್ಲಿ ಸಾಧಾರಣ 1,500 ಜನಸಂಖ್ಯೆ ಇತ್ತು. ಟಿಫನ್ ಆಯಿತು. ಟಿಫನ್ ಆದಮೇಲೆ ಅವರು ನಾವು ಆ್ಯಕ್ಚುಲಿ ಅಷ್ಟು ಜನರಿಗೆ ಊಟದ ವ್ಯವಸ್ಥೆ ಅಂತ ಮಾಡ್ಕೊಂಡಿರಲಿಲ್ಲ. ಅದಾದ ನಂತರ ಅವ್ರು ಮತ್ತೆ ಅಡುಗೆ ಚಪ್ರಕ್ಕೆ ಹೋಗಿ ಒಂದು 300-400 ಜನಕ್ಕೆ ಎಕ್ಸ್ಟ್ರಾ ಅಡುಗೆ ಮಾಡಿಸಿದ್ರು. ಅಷ್ಟು ಉದಾರತೆ ಅವರದ್ದು. ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ. ಇನ್ನು ನಾಗಮಂಡಲದ ಬಗ್ಗೆ ಅಥವಾ ಅದರ ಹಿಂದಿನ ದಿನ ಆಗಿರುವಂತಹ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮ ಆಶ್ಲೇಷ ಬಲಿ ಇರ್ಬೋದು, ಆಶ್ಲೇಷ ಬಲಿಗೂ ಕೂಡ ಹಾಗೆ ನಾವು ಕೂಡ ಅಷ್ಟು ಅವರ ನಮ್ಮ ಊರಿನ ಎಲ್ಲ ಪ್ರಮುಖರ ಹತ್ರ ಯಾವ್ಯಾವ ದಿನ ಎಷ್ಟೆಷ್ಟು ಅಡುಗೆ ಮಾಡಬೇಕು, ನನಗದು ನಿಮ್ಮ ಊರಿನ ಲೆಕ್ಕಾಚಾರ ಅಷ್ಟು ಗೊತ್ತಾಗೋದಿಲ್ಲ. ನೀವು ಹೇಳಿದಾಗ ನಾವೆಲ್ಲ ಕೂತ್ಕೊಂಡು ಕೆಲವೊಂದು ಸಂಖ್ಯೆ ಹೇಳಿದ್ವಿ. ಆ ಸಂಖ್ಯೆ ಎಲ್ಲ ಕೂಡ ನಮ್ಮ ಏನು ಎಣಿಕೆ ಇತ್ತು ಅದೆಲ್ಲ ಕೂಡ ಮೀರಿ ಹೋಗಿದೆ. ಆ ದಿನ ಆಶ್ಲೇಷ ಬಲಿಯ ಸಂಜೆ ಕೂಡ ಹಾಗೆ ಅದ್ದೂರಿ ಜನಸಂಖ್ಯೆ. ಯಾಕಂದರೆ ನಿನ್ನೆಯ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಆಸುಪಾಸಿನಲ್ಲಿ ಸಾಕಷ್ಟು ನಾಗಮಂಡಲೋತ್ಸವ ಆಗಿರ್ಬೋದು. ನಾನು ಯಾರನ್ನೂ ಕೂಡ ದೂಷಿಸ್ಲಿಕ್ಕೆ ಮಾತನಾಡ್ತಾ ಇಲ್ಲ. ಬಟ್ ನಮ್ಮ ಆಗಿರುವಂಥ ನಾಗಮಂಡಲ ನಾನು ಬೇರೆ ವ್ಯಕ್ತಿಗಳ ಮಾತನ್ನ ಕೇಳಿಕೊಂಡು ಹೇಳುವಂಥದ್ದು. ಎಲ್ಲರೂ ಕೂಡ ಹೇಳೋದು ಇಷ್ಟು ಶಿಸ್ತಿನ ನಾಗಮಂಡಲ ಎಲ್ಲೂ ಕೂಡ ಆಗಿರ್ಲಿಕ್ಕಿಲ್ಲ ಅಂತ. ಅಷ್ಟು ಶಿಸ್ತು. ಯಾಕಂದ್ರೆ ನಾನು ಕೂಡ ಸಾಕಷ್ಟು ನಾಗಮಂಡಲಕ್ಕೆ ಊಟಕ್ಕೆ ಹೋಗಿದ್ದೆ. ಎಲ್ಲ ಕೂಡ ಒಂದು ಅರ್ಧ ಗಂಟೆ 15 ನಿಮಿಷ ಬ್ಲಾಕ್ ಆಗೋದು ಇದ್ದೇ ಇದೆ. ಯಾಕಂದ್ರೆ ಅಷ್ಟು ಸಹಸ್ರ ಸಂಖ್ಯೆಯಲ್ಲಿ ಜನಸಂಖ್ಯೆ ಬರುವಾಗ ಅಲ್ಲಿ ಒತ್ತಡಗಳಾಗ್ತದೆ. ಆದರೆ ನಮ್ಮ ನಾಗಮಂಡಲದಲ್ಲಿ ಎಲ್ಲೂ ಕೂಡ ಒಬ್ರು 1 ನಿಮಿಷ ವೆಯ್ಟ್ ಮಾಡಿದ್ದಿಲ್ಲ. ಯಾಕಂದ್ರೆ ಸರಾಗವಾಗಿ ಜನ ಬರ್ತಾ ಇದ್ದಾರೆ, ಊಟ ಸ್ವೀಕಾರ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅಲ್ಲಿ ಎಲ್ಲ ಕೂಡ ನಾವು ಜಾಸ್ತಿ ಈ ಒಂದು ಕ್ರೆಡಿಟ್ ಅನ್ನ ನಾವು ಅಲ್ಲಿ ಅಡಿಗೆ ಚಪ್ಪರವನ್ನ ತಯಾರು ಮಾಡಿದಂಥ ವ್ಯಕ್ತಿಗಳಿಗೆ ಕೊಡಬೇಕು. ಯಾಕಂದ್ರೆ ಆ ಯೋಜನೆ ಇದೆಯಲ್ಲ, ನಿಜವಾಗ್ಲೂ ಇಷ್ಟು ಒಂದು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರುವಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡುವಂಥದ್ದು ಅದು ಅಷ್ಟು ಸುಲಭದ ಮಾತಲ್ಲ. ಆ ಚಪ್ಪರದ ವ್ಯವಸ್ಥೆ ನಿಜವಾಗ್ಲೂ ನಾನು ಲಾಸ್ಟ್ ಟೈಮ್ ಮಾರಣಕಟ್ಟೆ ಜಾತ್ರೆಯಲ್ಲಿ ನೋಡಿದ್ದೆ. ಅಲ್ಲೂ ಹಾಗೆ ಸಹಸ್ರ ಸಂಖ್ಯೆಯಲ್ಲಿ ಜನ ಊಟ ಮಾಡ್ತಾರೆ. ಅಲ್ಲೂ ಕೂಡ ಹಾಗೆ ಎಲ್ಲೂ ಕೂಡ ಕ್ಯೂ ಇರೋದಿಲ್ಲ. ಜನ ಬರ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ. ಅದೇ ರೀತಿಯಲ್ಲಿ ಒಂದು ಮಧ್ಯಾಹ್ನ 12,000 ಹತ್ರ 12,000 ನಮ್ಮ ಚಪ್ಪರ, ಈ ಚಪ್ಪರ ಮತ್ತು ವಾಸುಕಿ ಚಪ್ರ ಮತ್ತೆ ಸ್ಕಂದ ಬ್ರಾಹ್ಮಣರ ಸಂತರ್ಪಣೆ ಮಾಡುವಂಥ 3 ಚಪ್ಪರದ ಒಟ್ಟು ಸಂಖ್ಯೆ ಹತ್ರ 12,000 ಜನ ಮಧ್ಯಾಹ್ನ ಊಟ ಮಾಡಿದ್ರು. ಎಲ್ಲೂ ಕೂಡ ಯಾವುದೇ ಕೊರತೆ ಆಗಲಿಲ್ಲ. ಅಡುಗೆಯಲ್ಲೂ ಕೂಡ ನಮ್ಮ ಅಡುಗೆಯ ಯೋಗೀಶ್ ಭಟ್ ಮತ್ತು ತಂಡದವರ ಬಗ್ಗೆ ಹೇಳಬೇಕಾದ್ರೆ ನಾನು ತುಂಬ 10 ನಿಮಿಷ ಟೈಮ್ ಕೊಟ್ಟಿದ್ರು, ನಂಗೆ ಸಾಕಾಗ್ತಾ ಇಲ್ಲ. ಅವ್ರ ಬಗ್ಗೆ ಹೇಳಬೇಕಾದ್ರೆ ನಾನು ಕೂಡ ನಿನ್ನೆ ಊಟ ಆದಮೇಲೆ ಅವ್ರು ಕೂತ್ಕೊಂಡು ಲಾಸ್ಟಿಗೆ ಊಟ ಮಾಡ್ತಿದ್ರು ಅಲ್ಲ ಒಂದು ಕಡೆ. ಆವಾಗ ನಾನು ಹೋಗಿ ಹೇಳಿದೆ ಅವ್ರ ಹತ್ರ, ನಿಜವಾಗ್ಲೂ ನಿಮ್ಮ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಇಷ್ಟು
ಒಂದು ತಾಜಾವಾಗಿರುವಂಥದ್ದು, ಶುಚಿಯಾಗಿರುವಂಥದ್ದು, ರುಚಿಯಾಗಿರುವಂಥ ಊಟ ಅವರು ನಾಗಮಂಡಲಕ್ಕೋಸ್ ಒಂದಿನ ಅಲ್ಲ. ನಾನು ಹೇಳಿದೆ, ನಾನು ಕೆಲವ್ರ ಹತ್ರ ಹೇಳ್ತಿದ್ದೆ, ನಾವು ಇಲ್ಲಿ 4-5 ದಿನದಿಂದ ಪ್ರತಿ ಹೊತ್ತು ಇಲ್ಲೇ ಊಟ ಮಾಡ್ತಿದ್ವಿ, ಒಂದು ದಿನ ಯಾವ ಐಟಮ್ ಕೂಡ ಫೇಲ್ ಆಗಲಿಲ್ಲ. ಈ ಜಾಗದ ಮಹಿಮೆ ಅಥವಾ ಅವ್ರ ಕೈಗುಣನ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಅಷ್ಟು ಅದ್ಭುತ ರೀತಿಯಲ್ಲಿ ಪಾಕಶಾಸ್ತ್ರವನ್ನು ನಮಗೆ ಅವರು ಒದಗಿಸಿರುವಂಥದ್ದು. ಇನ್ನು ರಾತ್ರಿ ಕೂಡ ಹಾಗೆ, ರಾತ್ರಿ ಹೆಚ್ಚು ಕಮ್ಮಿ 5,000-6,000 ಜನ ಅಲ್ಲಿ ಸ್ವಯಂ ಸೇವಾ ಪದ್ಧತಿಯಲ್ಲಿ ಊಟ ಮಾಡಿದ್ರು. ಯಾಕಂದ್ರೆ ನಮಗೆ ಅಡಿಕೆ ತಟ್ಟೆಯ ಲೆಕ್ಕ ಸಿಕ್ಕಿದೆ, ಹತ್ರ 5,000-6,000 ಜನ ರಾತ್ರಿ ಕೂಡ ಊಟ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ರಾಜೇಶ್ ಭೈ ಅವರ ಒಂದು ಯೋಜನೆ ಇತ್ತು, ಹತ್ರ 18,000-20,000 ಜನ ಬಂದು ಊಟ ಮಾಡ್ತಾರೆ ಅಂತ. ನಿಜವಾಗ್ಲೂ ನಾನು ಒಂದು ಮಾತಾಡಬೇಕು, ನಾವು ನಿಜವಾಗ್ಲೂ ಮಧ್ಯಾಹ್ನ ರೆಡಿ ಮಾಡ್ಕೊಂಡಿರೋದು 12,000 ಜನಕ್ಕೆ. ಆದರೆ ಕೆಲವರು ಬಂದು ಹೇಳ್ತಾ ಇದ್ರು, ನಿಮ್ಗೆ ಆ ಫಿಗರ್ ಯಾರು ಕೊಟ್ಟಿದ್ದು? 12,000 ಜನಕ್ಕೆ ಮಾಡಿದರೆ 12,000 ಜನ ಕರೆಕ್ಟ್ ಆಗಿದೆ. ಯಾಕಂದ್ರೆ ನಾವು ನಮ್ಮ ಮನೆಯದೇ ಒಂದು ಫಂಕ್ಷನ್ ಮಾಡ್ತೇವೆ, ಒಂದು 100-150 ಜನದ್ದು, ಅದರದ್ದೇ ನಮಗೆ ಲೆಕ್ಕ ತಪ್ಪಿ ಹೋಗುತ್ತೆ. 150ಕ್ಕೆ ಮಾಡಿದ್ರೆ 175 ಆಗೋದು ಅಥವಾ 125 ಆಗೋದು. ಆದರೆ ನಾವು 12,000 ಜನಕ್ಕೆ ಅಡಿಗೆ ಮಾಡಿದ್ದೇವೆ, 12,000 ಜನ ಊಟ ಮಾಡಿದ್ದೇವೆ. ಅದೆಲ್ಲ ಕೂಡ ಆ ನಾಗದೇವರ ಕೃಪೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಾಗಲ್ಲ. ಯಾಕಂದ್ರೆ ಆ ಒಂದು ಸಂಖ್ಯೆ ಅವರ ಬಾಯಲ್ಲಿ ಆ ದೇವರೇ ನುಡಿಸಿರುವಂಥದ್ದು. ಇಷ್ಟು ಜನ ಬರ್ತಾರೆ, ಅದಕ್ಕೆ ನೀನು ತಯಾರು ಮಾಡ್ಕೋ ಅನ್ನೋದು ಆ ದೇವರೇ ಅವರಿಗೆ ಸೂಚನೆ ಕೊಟ್ಟಿರೋದು ಬಹುದು. ಹಾಗೆ ರಾತ್ರಿ ಕೂಡ ಹಾಗೆ ಅವರು ಹೇಳಿದ್ರು, 5,000-6,000 ಜನ ಆಗುತ್ತೆ, ಅದಕ್ಕೆ ಏನು ಬೇಕು ಅದನ್ನು ತಯಾರು ಮಾಡ್ಕೊಳ್ಳಿ ಅಂತ. ಅವ್ರು ಫುಲ್ ನಮಗೆ ರೈಟ್ಸ್ ಕೊಟ್ಟಿದ್ದಾರೆ. ಕೆಲವೊಂದು ನಮ್ಮ ವಾಲಂಟಿಯರ್ಸ್ಗೆ ಅವ್ರು ಫುಲ್ ರೈಟ್ಸ್ ಕೊಟ್ಟಿದ್ದಾರೆ. ನನ್ನನ್ನು ನೀವು ಏನು ಕೇಳೋದು ಬೇಕಾಗಿಲ್ಲ, ನಿಮಗೆ ಯಾವುದು ಕೊರತೆ ಆಗುತ್ತೆ ನೀವೇ ಡೈರೆಕ್ಟ್ ಹೋಗಿ ಅಲ್ಲಿ ಅಡಿಗೆ ಚಪ್ಪರದಲ್ಲಿ ಅವ್ರ ಹತ್ರ ಮಾಡಿಸ್ಕೊಳ್ಳಿ. ಯಾಕಂದರೆ ನಾನು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇರ್ತೇನೆ, ಹಾಗಾಗಿ ನಿಮಗೆ ಕಂಪ್ಲೀಟ್ ರೈಟ್ಸನ್ನು ನಿಮಗೆ ಕೊಡ್ತೇವೆ ಅಂತ. ಅದೇ ರೀತಿಯಲ್ಲಿ ನಮ್ಮ ಸ್ವಯಂ ಸೇವಕರು ಮತ್ತು ನಮ್ಮ ಈ ಒಂದು ನಾಗಮಂಡಲಕ್ಕೆ ಹೆಚ್ಚು ಕಮ್ಮಿ ಒಂದು 500 ಜನ ಸ್ವಯಂ ಸೇವಕರು ಕೆಲಸ ಮಾಡಿದರು. ನಾನು ನಿನ್ನೆ ಕೂಡ ಅಲ್ಲೇ ಅಡುಗೆ ಚಪ್ಪರದಲ್ಲಿ ಬಡಿಸುವವರಕ್ಕಿಂತ ಅಲ್ಲಿ ನಮಗೆ ಯೋಜನೆ ಮಾಡ್ಲಿಕ್ಕೆ ಸ್ವಯಂ ಸೇವಕರೇ ಜಾಸ್ತಿ ಇದ್ರು. ಯಾಕಂದ್ರೆ ಎಲ್ಲ ಕಡೆ ಸ್ವಯಂ ಸೇವಕರ ಕೊರತೆ ಆಗತ್ತೆ, ನಮ್ಮಲ್ಲಿ ಸ್ವಯಂ ಸೇವಕರ ಸಂಖ್ಯೆ ಜಾಸ್ತಿ ಆಗಿದೆ. ನಾವೆಲ್ಲ ಹೇಳ್ತಾ ಇದ್ದೇವೆ ಅಲ್ಲಿ ಸ್ವಯಂ ಸೇವಕರು ಬಳಸಲಿಕ್ಕೆ ಕಷ್ಟ ಆಗ್ತದೆ, ಕೆಲವರು ಹೊರಗೋಗಿ ಅಂತ ಹೇಳ್ತೇವೆ. ಅಷ್ಟು ಉತ್ಸಾಹ ಜನರಿಗೆ, ನಾವು ಕೆಲಸ ಮಾಡಬೇಕು, ನಾವು ಕೂಡ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅನ್ನೋದು ಎಲ್ಲರ ಕೂಡ ಆಶಯ. ಅದೇ ರೀತಿಯಲ್ಲಿ ಒಂದು ತುಂಬ ವಿಜೃಂಭಣೆಯ, ಯಾಕಂದ್ರೆ ವಿಜೃಂಭಣೆಗೆ ಇನ್ನು ವಿಜೃಂಭಣೆ ಅಂದ್ರೆ ಮತ್ತೆ ಅದಕ್ಕೆ ನಾವು ಇನ್ನೇನು ಹುಡುಕೋದು? ಯಾವುದರಲ್ಲೂ ಕೂಡ ಅವರು ಕಡಿಮೆ ಮಾಡಲಿಲ್ಲ. ಪ್ರತಿಯೊಂದಲ್ಲೂ ಕೂಡ ಒಂದು ನಾಗಮಂಡಲದ ಚಪ್ಪರ ಇರ್ಬೋದು, ಅಥವಾ ಅಲ್ಲಿ ಜನರಿಗೆ ನೋಡ್ಲಿಕ್ಕೆ ದೂರದಿಂದ ಕಾಣೋದಿಲ್ಲ ಅನ್ನೋದು, ಹಾಗೆ ಒಂದು 2 ಆ ಕಡೆ ಒಂದು ಈ ಕಡೆ ಒಂದು ಡಿಸ್ಪ್ಲೇ ಇರ್ಬೋದು. ಇನ್ನು ಚಂಡೆ ವಾದನ, ಅದು ವಾದ್ಯ, ಅದು ಎಷ್ಟು ಸಂಖ್ಯೆಯಲ್ಲಿ ಜನ, ಯಾಕಂದ್ರೆ ಇದೊಂದು ಅಂತ ದೇವಲೋಕ ಸೃಷ್ಟಿ ಆಯ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ಅದ್ದೂರಿ ಕಾರ್ಯಕ್ರಮ ನಮ್ಮ ಊರಿನಲ್ಲಿ ರಾಜೇಶ್ ಭೈ ಮತ್ತು ದಂಪತಿಗಳು ಹಾಗೂ ಅವರ ಕುಟುಂಬಸ್ಥರು ಸೇರಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದೆಲ್ಲ ಕೂಡ ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತೇನೆ. ಹಾಗಾಗಿ ಅವರಿಗೆ ನಮ್ಮ ಊರಿನ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇನ್ನು ನಿನ್ನೆ ಕೂಡ ಅವರು ಆಲ್ರೆಡಿ ಅವರು ಕಾರ್ಯಕ್ರಮಕ್ಕೆ ಹೋಗೋದಿದ್ರು ಕೂಡ ನಂತರ ಒಂದು ಮಾತು ಹೇಳಿದರು, ಆಚಾರ್ಯ ಇಲ್ಲೂ ಕೆಲವರನ್ನೆಲ್ಲ ನಾವು ಗುರುತಿಸಬೇಕು. ಯಾಕಂದರೆ ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಪೇಮೆಂಟ್ ತಗೊಂಡಿರ್ಬೋದು, ಆದರೆ ಅವರ ಒಂದು ಶ್ರಮ ಇದೆಯಲ್ಲ, ಆ ಶ್ರಮಕ್ಕೆ ನಾವು ಅವರನ್ನು ಒಂದು ಗೌರವಿಸಬೇಕು ಅನ್ನೋದಾಗಿ ಈ ಒಂದು ಸಭೆಯಲ್ಲಿ, ಈ ಒಂದು ವೇದಿಕೆಯಲ್ಲಿ ಅವರನ್ನು ಗೌರವಿಸಬೇಕು ಅನ್ನೋದಾಗಿ ನನಗೊಂದು 30-35 ಜನರದ ಒಂದು ಲೀಸ್ಟ್ ಕೊಟ್ಟು, ಅದಕ್ಕೆ ಬೇಕಾಗುವಂತಹ ಎಲ್ಲ ಒಂದು ಶಾಲೆ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಹರಿವಾಣ ಇರ್ಬೋದು, ಎಲ್ಲವನ್ನು ಅವರು ಮಧ್ಯಾಹ್ನ ಊಟ ಆದ ತಕ್ಷಣ ರೆಡಿ ಮಾಡಿಕೊಂಡು ಅಲ್ಲಿ ಅವರ ಮನೆಯಲ್ಲಿ ಇಟ್ಟಿದ್ರು. ಇದರ ಜವಾಬ್ದಾರಿ ನೀವು ತಗೊಳ್ಬೇಕು, ಅದನ್ನು ಕಾರ್ಯಕ್ರಮ ಮುಗಿಸ್ಬೇಕು, ಪ್ರವಚನ ಕಾರ್ಯಕ್ರಮ ಆದ ತಕ್ಷಣ ಇದೊಂದು ಕಾರ್ಯಕ್ರಮ ಮಾಡ್ಬೇಕಂತ ನನ್ನ ಹತ್ರ ಹೇಳಿದರು. ಬಟ್ ಅದೇನಾಗಿ ಎಲ್ಲವನ್ನು ಹರಿವಾಣಕ್ಕೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಸ್ಟೇಜ್ ಮೇಲೆ ಇಟ್ಕೊಂಡಿದ್ವಿ. ಆದರೆ ಆ ಕಾರ್ಯಕ್ರಮ ಪ್ರವಚನ ಆದ ತಕ್ಷಣ ಪುರೋಹಿತರು ಪೂಜೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನಮಗೆ ಸಮಯ ಮನಸ್ಸಲ್ಲಿ ಇರ್ಬೋದು, ಬಟ್ ಅದು ಅವರಿಂದ ಆಗಿರುವಂಥ ತಪ್ಪಲ್ಲ, ಅದಕ್ಕೆ ಸಮಯದ ಅಭಾವ ಆಗಿರೋದೇ ಕಾರಣ. ಯಾರು ಕೆಲವರೆಲ್ಲ ಇಲ್ಲ, ಅವರಿಗೆ ನಾವು ಅದನ್ನ ಮುಟ್ಸುವಂತ ಕೆಲಸ ಮಾಡ್ತೇವೆ. ಇರುವವರು ಕೂಡ ಇಲ್ಲಿ ಬಂದು ಅದನ್ನ ಸ್ವೀಕಾರ ಮಾಡಿ. ಯಾಕೆಂದ್ರೆ ನಿನ್ನೆಯ ಕಾರ್ಯಕ್ರಮ ಯಶಸ್ವಿಯಾದದ್ದಕ್ಕೆ ನಾನು 3 ಕಾರಣಗಳನ್ನು ನಿಮ್ಮ ಮುಂದಿಡ್ತೇನೆ. ಮೊದಲನೇದಾಗಿ, ದೇವರಿಗೆ ನಿಮ್ಮಿಂದ ಹಾಗೂ ಊರಿನವರಿಂದ ಸೇವೆ ಮಾಡಿಸಿಕೊಳ್ಳುವಂತಹ ಮನಸ್ಸು ಒಂದನೇ ಕಾರಣ. ಯಾಕೆಂದ್ರೆ ದೇವರಿಗೆ ಮನಸ್ಸಿಲ್ಲದೆ ಇದ್ರೆ ಯಾವುದಾದ್ರೂ ಒಂದು ವಿಘ್ನಗಳನ್ನು ಆತ ತಂದೇ ತರ್ತಾನೆ. ಹಾಗಾಗಿ ಎರಡನೆಯ ಕಾರಣ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬರೀ ಕೇವಲ ಸೇವಾ ಮನೋಭಾವದಿಂದ ಅವರು ಮಾಡಿದಂತಹ ಸೇವೆ.
ಮೂರನೇ ಕಾರಣ ಸ್ವಯಂ ಸೇವಕರು. ನಾನು ನಿನ್ನೆ ಅಲ್ಲಿ ಕೌಂಟರ್ನಲ್ಲಿ ಬೆಳಿಗ್ಗೆ 10 ಗಂಟೆಗೆ ಬಂದು ಕೂತ್ಕೊಂಡಾಗ ಹೇಳಿದೆ, ನಾವು ಸೇವಾರ್ಥಿಗಳಿಗೆ ಏನು ಉತ್ತರ ಕೊಟ್ಟದಕ್ಕಿಂತ ಜಾಸ್ತಿ ಸ್ವಯಂ ಸೇವಕರು, ನಮಗೆ ಶಾಲ್ ಬೇಕು, ನಾವು ಸ್ವಯಂ ಸೇವಕರಾಗಿ ಕೆಲಸ ಮಾಡಬೇಕು. ಎಷ್ಟು ಜನ ಅಲ್ಲಿ ಬಂದು ಕೇಳುವುದಂದ್ರೆ ಸ್ವಯಂ ಸೇವಕರನ್ನು ಕಂಟ್ರೋಲ್ ಮಾಡುವುದೇ ಒಂದು ಹರಸಾಹಸ, ಅಂದರೆ ಅವರ ಪ್ರೀತಿಯನ್ನು ತಡೆದುಕೊಳ್ಳುವುದೇ ಒಂದು ಹರಸಾಹಸ ಅನ್ನುವಂತೆ ಅಲ್ಲಿ ರಮೇಶನ್ನ ಸ್ವಲ್ಪ ಹೊತ್ತು ಪರದಾಡಿದರು. ಹಾಗಾಗಿ ಆ ಸ್ವಯಂ ಸೇವಕರ ಮನೋಭಾವ, ಸೇವಾ ಮನೋಭಾವ ಎಲ್ಲದಕ್ಕಿಂತ ಮಿಗಿಲಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಂದುಕೊಟ್ಟಿದೆ ಅಂತ ಭಾವಿಸ್ತೇನೆ. ಹಾಗಾಗಿ ರಾಜೇಶ್ ಪೈ ಕುಟುಂಬದವರು ಅವರೆಲ್ಲರನ್ನ ಅಭಿನಂದಿಸುವ ಕಾರ್ಯವನ್ನ ಇದೀಗ ಮಾಡಲಿಕ್ಕಿದ್ದಾರೆ.
ಕಾರ್ಯಗಳನ್ನ ಮಾಡಿಸಿಕೊಳ್ಳುವುದು ದೈವ ಇಚ್ಛೆ ಮಾತ್ರ ಎನ್ನುವುದಾಗಿ. ಅದು ಸತ್ಯ ಅಂತ ನಿರೂಪಿಸ್ಲಿಕ್ಕೆ ದೇವರೇ ಅಲ್ಲಿ ಬಂದಿದ್ದಾನಂತೆ. ಎಲ್ಲರೂ ಕೂಡ ನೋಡಿ ಇಲ್ಲಿ ಬಂದು ನನಗೆ ಹೇಳ್ತಾ ಇದ್ದಾರೆ ಅಲ್ಲಿ ನಾಗದೇವರು ದರ್ಶನ ಕೊಟ್ಟಿದ್ದಾರೆ ಎನ್ನುವುದಾಗಿ. ಒಂದು ನಮ್ಗೆ ಬೇರೆ ಏನು ಕೈ ಮುಗಿದು ಈಗ ಹೇಳಲಿಕ್ಕೆ ಆಗುದಿಲ್ಲ. ಒಂದು ದೊಡ್ಡ ಚಪ್ಪಾಳೆಯ ಮೂಲಕವೇ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಯಾಕೆಂದ್ರೆ ನಮ್ಮ ಕಾರ್ಯಕ್ಕೆ ಆತ ಸಂತೃಪ್ತಿಯಾಗಿದ್ದಾನೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ಇಲ್ಲಿ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ ಅಲ್ಲಿ ನಾಗದೇವರು ದರ್ಶನ ಕೊಟ್ಟಿದ್ದಾರೆ ಎನ್ನುವುದಾಗಿ. ಇದೊಂದು ಪುಣ್ಯ ಘಳಿಗೆ ಅಂತ ನಾನು ಭಾವಿಸಿಕೊಳ್ತೇನೆ. ಸೇವೆಯನ್ನ ಮಾಡಿದಂತಹ ಸೇವಾಕರ್ತರು ಹಾಗೂ ಊರಿನ ಸಮಸ್ತರಿಗೂ ಕೂಡ ಇದೊಂದು ಆಶೀರ್ವಾದ ಪೂರ್ವ. ನಾನು ನಾಗಮಂಡಲಕ್ಕೆ ಹೋಗಿದ್ದೆ ಅಂತ ಹೇಳುವಾಗ ನಮ್ಮ ಊರಿನಲ್ಲೆಲ್ಲ ಕೆಲವರು ಕೇಳ್ತಾ ಇದ್ರು ಎಷ್ಟು ಜನ ಆಯ್ತು ನಾಗಮಂಡಲದಲ್ಲಿ ಅಂತೇಳಿ. ನಾನು ಹೋಗಿ 12,000 ಜನ ಅಂತ ಮಧ್ಯಾಹ್ನ ಹೇಳುವಾಗ ಎಲ್ಲರದ್ದು ಒಂದೇ ಉದ್ಗಾರ, ಓ ಹೌದಾ 12,000 ಜನ ಆಯ್ತಾ, ಅಡ್ಡಿಲ್ಲ ಈಗ ಭಾರಿ ಜನ ಆಯ್ತು. ಅಂದ್ರೆ ಮೊನ್ನೆ ಇತ್ತೀಚೆಗಷ್ಟೇ ಒಂದು ನಾಗಮಂಡಲ ಆಗಿತ್ತು, ಅದರಲ್ಲಿ ತುಂಬಾ ಕಡಿಮೆ ಜನ ಸೇರಿದ್ರು ಅಂತ ಕೇಳಿದಾಗ ಇಲ್ಲಿ 12,000 ಜನ ಅಂದಾಗ ಎಲ್ರಿಗೂ ಕೂಡ ಆಶ್ಚರ್ಯ. 12,000 ಜನರನ್ನ ಅಂದ್ರೆ ರೋಡ್ ಒಳಬದಿಯ ರೋಡ್ ಅಲ್ವಾ, ಇದು ತುಂಬಾ ಇಕ್ಕಟ್ಟಾಗಿದೆ. ಇಂತಹ ರೋಡ್ನಲ್ಲಿ ಅಷ್ಟು ಅಚ್ಚುಕಟ್ಟು ವ್ಯವಸ್ಥೆ ಆದಂತಹ ನಾಗಮಂಡಲ ಖಂಡಿತವಾಗಿಯೂ ಒಂದು ಯಶಸ್ವಿ ಕಾರ್ಯಕ್ರಮ ಅಂತ ಭಾವಿಸಿಕೊಳ್ಳುತ್ತಾ ಅದನ್ನ ಸಾಕಾರ ಮಾಡುವುದಕ್ಕೆ ಕಾರಣೀಕರ್ತರಾದಂತಹ ಸೇವಾಕರ್ತರನ್ನ ಅಭಿನಂದಿಸುವಂತಹ ಕಾರ್ಯ. ಇನ್ನಷ್ಟು ಇಂತಹ ಕಾರ್ಯಗಳು ನಿಮ್ಮಿಂದ ಆಗುವಂತೆ ಆಗ್ಲಿ ಅಂತ ಊರಿನ ಸಮಸ್ತರ ಪರವಾಗಿ ಶುಭ ಹಾರೈಸುತ್ತಾ ನಿಮಗಿದು ಅಭಿನಂದನೀಯ ಕ್ಷಣ.
ನಾಗಮಂಡಲ ಯಶಸ್ವಿಯಾಗಿ ನಡೆದಿದೆ. ಈ ಯಶಸ್ವಿಗೆ ಅರಾಟೆ ಗ್ರಾಮಸ್ಥರು ಪ್ರಥಮವಾಗಿ ಕಾರಣೀಕರ್ತರು. ಯಾಕಂದರೆ ನಾನಿರೋದು ಉಪ್ಪುಂದದಲ್ಲಿ, ನಮ್ಮ ಅಪ್ಪ ಸಹಿತ ಉಪ್ಪುಂದದಲ್ಲೇ ಇದ್ದರು. ಒಂದು 50-60 ವರ್ಷ ಈ ಬದಿಯಲ್ಲಿ ಯಾವುದೂ ಲಿಂಕ್ ಇಲ್ಲದೆ, ಯಾರದ್ದು ಗುರುತ ಇಲ್ಲದೆ ನಾವು ಸಡನ್ನಾಗಿ ಅರಾಟೆಗೆ ಬಂದು ನಮಗೆಲ್ಲೋ ಪ್ರಸಾದ ಹಿಡಿದಿದ್ದೇವೆ, ಅರಾಟೆಗೆ ನಾಗಮಂಡಲ ಮಾಡಬೇಕು ಅಂತ ಹೇಳಿದ ಕೂಡಲೇ ಗ್ರಾಮದವರು ಯಾವ ರೀತಿ ಸ್ವೀಕಾರ ಮಾಡಿದ್ದಾರೆ ಅದನ್ನು ನಾವು ಫಸ್ಟ್ ಮೀಟಿಂಗಲ್ಲೇ ನೋಡಿದ್ದೇವೆ. ಈ ನಾಗಮಂಡಲ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಫಸ್ಟ್ ನೆನಪಿಸ್ಕೊಳ್ಬೇಕು ಯಾರನ್ನಂದರೆ ಈ ನಾಣು ಪೂಜಾರರನ್ನು. ಯಾಕಂದರೆ ಸಾಧಾರಣ 1.5 ತಿಂಗಳಿಂದ ಅವ್ರು ಕಲ್ಲಿನ ಕೆಲಸಕ್ಕಾಗಲಿ ಯಾವ ಕೆಲಸಕ್ಕೂ ಹೋಗಲಿಲ್ಲ, ನಮ್ಮ ಬೆನ್ನಿಂದೇ ತಿರುಗ್ತಿದ್ರು. ಅವ್ರ ದಿವಸಕ್ಕೆ ಕಲ್ಲಿನ ಕೆಲಸಕ್ಕೆ ಹೋಗಿ ಒಂದು 2,000 ರೂಪಾಯಿ ಆದರೂ ದುಡಿತಿದ್ರು ಅಥವಾ ಜಾಸ್ತಿ ದುಡಿತಿದ್ರು, ನಂಗೆ ಗೊತ್ತಿಲ್ಲ. ಸಾಧಾರಣ 1.5 ತಿಂಗಳಿಂದ ಅವರ ಕೆಲಸ ಬಿಟ್ಟು ನಾವು ಎಲ್ಲಿ ಕರೆದ್ರೆ ಅಲ್ಲಿ ನಾನು ಅಂತ ಫೋನ್, ಏನು ನಂಗೆ ಗೊತ್ತಿಲ್ಲದಿದ್ದ ಕೂಡಲೇ ಫೋನ್ ಮಾಡೋದು, ಕೂಡಲೇ ಎಲ್ಲಿಂದಲ್ಲಿ ರೆಡಿ ಆಗ್ತಿದ್ರು. ಈ ಸನ್ಮಾನಕ್ಕೆ ನನಗೆ ಅರ್ಹತೆ ಇಲ್ಲ, ಈ ಅರ್ಹತೆ ನಿಜವಾಗಿ ಕೆಲಸ ಮಾಡಿದವರಿಗೆ. ಅದು ಪ್ರಥಮವಾಗಿ ನಾನು ಹೇಳ್ತೇನೆ, ಈ ಸನ್ಮಾನ ನಾಣು ಪೂಜಾರಿಗೆ ಸಿಗಬೇಕಿತ್ತು. ಈ ಸನ್ಮಾನವನ್ನು ನಾನು ಅವರಿಗೆ ದಾರೆ ಎರಿತೇನೆ. ಅವರು ವೇದಿಕೆ ಬರಬೇಕಾಗಿ ವಿನಂತಿಗೊಳ್ತೇನೆ. ಅಡಿಕೆ ಮರ ತರಬೇಕಂತ ಹೋದ ಕೂಡಲೇ ನಾವೊಂದು 8-10 ಜನ ಕರ್ಕೊಂಡು ಬಂದಿದ್ದು. ಅವ್ರ ಜೊತೆಗೆ ಇವರು ಸಹ ಬಂದರು. ಕತ್ತಿ ಇಲ್ಲ ಅಂದರೆ ಕೂಡಲೇ ಎಲ್ಲಿಂದೋ ಕತ್ತಿ ತಗೊಂಡು ಬಂದರು. ಎಂತ ಇಲ್ಲ, ಅದು ಟಿಫಿನಿಗೆ ವ್ಯವಸ್ಥೆ ಇಲ್ಲ, ಕೂಡಲೇ ಅವ್ರ ಮನೆಗೆ ಮಾಡಿದರು. ಊಟಕ್ಕೆ ವ್ಯವಸ್ಥೆ ಅವ್ರಿಗೆ ಆಗಲಿಲ್ಲ, ಅವ್ರ ಮನೇಲಿ ಮಾಡಿದರು. ನಾವು ಏನೋ ಒಂದು ನೆನಪು ಬಿಟ್ಟರೆ ಅದನ್ನು ಕೂಡಲೇ ಅಲ್ಲಿ 5 ನಿಮಿಷದೊಳಗೆ, ಇದಕ್ಕೆ ಚಪ್ರ ಕಟ್ಲಿಕ್ಕೆ ಸ್ಟ್ಯಾಂಡ್ ಇಲ್ಲ, ನಾನು ಒಂದು ಫೋನ್ ಮಾಡಿದರೆ ಆಯ್ತು, 5 ನಿಮಿಷದೊಳಗೆ ಚಪ್ರ ಸ್ಟ್ಯಾಂಡ್ ರೆಡಿ, ಅದಕ್ಕೆ ಏಣಿ ಇಲ್ಲ, ಮಂಚ ಇಲ್ಲ, ಯಾವುದಿಲ್ಲ, 5 ನಿಮಿಷದೊಳಗೆ ರೆಡಿ. ಅದಕ್ಕೋಸ್ಕರ ನನ್ನ ಪ್ರಯತ್ನಕ್ಕಿಂತ ಅವ್ರ ಪ್ರಯತ್ನ 10 ಪಟ್ಟು ಜಾಸ್ತಿ ಉಂಟು. ಇಂಥವರು ಒಂದು 10-20 ಜನ ನಿರಂತರವಾಗಿ ಶ್ರಮ ಪಟ್ಟಿದ್ದಾರೆ ನಮ್ಮ ಜೊತೆ. ನಾನು ಬಂದು ನಿಂತಿದ್ದು ಮಾತ್ರ, ಕಾರಲ್ಲಿ ಬಂದಿದ್ದು, ಇಲ್ಲಿ ನಿಂತಿದ್ದು ಮಾತ್ರ, ನಾನೇನು ಜಾಸ್ತಿ ಕೆಲಸ ಮಾಡಲಿಲ್ಲ. ಇದರಲ್ಲಿ ಒಂದು ಪ್ರಸಾದ ಹಿಡಿದಿದ್ದರಿಂದ ಮುಂದೆ ನಿಂತು, ಅದು ದೇವರು ದರ್ಶನದಲ್ಲಿ ಪ್ರಸಾದ ಹಿಡಿದಿದ್ದು. ಈ ನಾಗಮಂಡಲ ಮಾಡಲಿಕ್ಕೆ ಪ್ರಚೋದನೆ ಎಲ್ಲಿಂದ ಬಂತಂತ ನಾನು ಫಸ್ಟ್ ಹೇಳ್ತೇನೆ. ಒಂದು 5 ವರ್ಷದ ಹಿಂದೆ ನಮ್ಮ ಮೂಲ ನಾಗಮಂಡಲದಲ್ಲಿ ನಿಜವಾಗಿ ಅವರು ನನ್ನ ಕಾಲು ಹಿಡಿಬೇಕಂತಿಲ್ಲ, ನಾನೇ ಹಿಡಿಬೇಕಿತ್ತು ಅವ್ರ ಕಾಲು. ಆದರೆ ಅವ್ರು ನನ್ನ ಕಾಲು ಹಿಡಿದ್ರು. ಅಂದರೆ ಅವರು ಇದೆಲ್ಲ ಯಶಸ್ವಿಗೆ ಒಂದು 90% ಅವರೇ ಕಾರಣೀಕರ್ತರು. ಆದ್ದರಿಂದ ಅವ್ರು ನನ್ನ ಕಾಲು ಹಿಡಿಬೇಕಂತಿಲ್ಲ. ಮುಖ್ಯವಾಗಿ ನಾವು ನಾಗಬನ ಪುನರ್ ಪ್ರತಿಷ್ಠೆ ಮಾಡುವ ಟೈಮಲ್ಲಿ ನಮ್ಮ ನಾಗಬನ ಅಂದರೆ ಒಂದು 5 ನಾಗನ ಕಲ್ಲು ಹಾಕುವಷ್ಟು ಮಾತ್ರ ಜಾಗ ಇತ್ತು. ಮುಂದೆ 3-4 ಜನ ನಿಲ್ಲುವಷ್ಟು ಜಾಗ ಇತ್ತು. ನಾವು ಪುನರ್ ಪ್ರತಿಷ್ಠೆ ಮಾಡಲಿಕ್ಕೆ ಯಾಕೆ ಒಂದು ಪ್ರೇರಣೆ ಬಂತಂದರೆ, ಅಲ್ಲಿ ಕಾಂಕ್ರೀಟ್ ರೋಡ್ ಆಯಿತು, ನಾಗಬನ ಡೌನ್ ಇತ್ತು. ಕಾಂಕ್ರೀಟ್ ರೋಡಿಂದ ನೀರು ನಾಗಬನಕ್ಕೆ ಬರ್ತಿತ್ತು. ಈಗ ನಾವು ಮುಂಚೆ ಹಂಚಿನ ಮನೆಯಲ್ಲಿತ್ತು, ನಮ್ಗೆ ಅನುಕೂಲ ಆದವಾಗ ನಾವು ಸ್ಲ್ಯಾಬಿನ ಮನೆನೋ ಅದಕ್ಕಿಂತ ದೊಡ್ಡ ಮನೆನೋ ನಮ್ಮ ವ್ಯವಸ್ಥೆ ನಾವು ಮಾಡ್ಕೊಳ್ತೇವೆ. ಆದರೆ ದೇವರಿಗೆ ಇದೇ ವ್ಯವಸ್ಥೆನ ಅಂತ ನಮಗೊಂದು ನಮ್ಮನೆ ಬೇಜಾರಾಯಿತು. ಆವಾಗ ನಾವು ಸಂಕಲ್ಪ ಮಾಡ್ತೇನೆ ಅಂದರೆ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಒಂದು 2-3 ತಿಂಗಳೊಳಗೆ ಅದನ್ನು ಕಲಾ ಸಂಕೋಚ ಮಾಡಿ ಜೀರ್ಣೋದ್ಧಾರ ಮಾಡ್ತು. ಜೀರ್ಣೋದ್ಧಾರ ಮಾಡಿದವಾಗ ನನಗೇನು ಅನಿಸ್ತಂದರೆ, ನಮ್ಮ 4 ತಲೆಯಾಂತರವರೆಗೆ ಅರಾಟೆಗಿದ್ದಿದ್ದು ನಮಗೇನು ಗೊತ್ತಾಗಲಿಲ್ಲ. ಯಾಕಂದರೆ ನಮ್ಮ ಅಜ್ಜ ಇದ್ದದ್ದು ಗೊಂಗೊಳ್ಳಿಯಲ್ಲಿ, ಅವರ ಅಪ್ಪ ಸಹಿತ ಗೊಂಗೊಳ್ಳಿಯಲ್ಲಿ ಇದ್ರಂತ ಹೇಳ್ತಾ ಇದ್ರು. ಅದಕ್ಕಿಂತ ಹಿಂದಿನವರು ಅರಾಟೆಯಲ್ಲಿ ಇರ್ಬೋದಂತ ನಮ್ಮ ಅನಿಸಿಕೆ. ಅದಕ್ಕೋಸ್ಕರ ನಾವು ಅದರ ಹಿಂದಿನ ಎಂಥ ಚರಿತ್ರೆ ಎಂತ ಅಂತ ತಿಳ್ಕೊಳ್ಳುವಂಥ ದರ್ಶನ ಇಡ್ತು. ನಿಜವಾಗಿ ಇದು ನಾನು ಅನುಭವಿಸಿದ್ದು. ದರ್ಶನ ಹಿಂದಿನ ದಿನ ನನಗೆ ದೇವ್ರ ಕನಸಲ್ಲಿ ಬಂದು, ನೀನು ನಾಗಮಂಡಲ ಪ್ರಸಾದ ಹಿಡಿಬೇಕಂತ ಹೇಳಿದ್ದುಂಟು. ದರ್ಶನದಲ್ಲಿ ಸಹಿತ ಅದೇ ವಾಕ್ಯ ಬಂತು. ಆದ್ದರಿಂದ ನಾನು ಮತ್ತೆ
ಬೇರೆ ಎಂಥ ಆಲೋಚನೆ ಮಾಡಲಿಲ್ಲ. ಈ ದರ್ಶನದಲ್ಲಿ ಪ್ರತಿಷ್ಠೆ ದಿನ ದರ್ಶನ ಮಾಡಿದವಾಗ ನಾನು ಸ್ವಲ್ಪ ಬದಿಯಲ್ಲಿ ಹಿಂದೆ ನಿಂತ್ಕೊಂಡಿದ್ದೆ. ದರ್ಶನದಲ್ಲಿ ದೇವರು ಫಸ್ಟು ನಮ್ಮ ಅಜ್ಜನ ಹೆಸರು ಹೇಳಿದರು, ಕಡೆಗೆ ನಮ್ಮ ಅಪ್ಪನ ಹೆಸರು ಹೇಳಿದರು, ಕಡೆಗೆ ನಾನು ಅಲ್ಲಿ ನಿಂತಿದ್ದೆ. ಹೀಗೆ ಕರೆದ್ರು, ನಾನು ಮುಂದೋದೆ. ನಿನಗೆ ಏಕಪವಿತ್ರ ಮಾಡಲಿಕ್ಕೆ ಆಗ್ತದ ಅಂತ ಕೇಳ್ತು. ಆ ಸಮಯದಲ್ಲಿ ಪ್ರತಿಷ್ಠೆಗೆ ಸಾಧಾರಣ 2,80,000 3 ಲಕ್ಷದಷ್ಟು ಖರ್ಚು ಮಾಡಿದ್ದು ನಾವು. ನನ್ನ ಕೈಯಲ್ಲಿ ಅಷ್ಟು ಹಣ ಇರಲಿಲ್ಲ, ಮತ್ತು ಅಷ್ಟು ಧೈರ್ಯ ಸಹ ಇರಲಿಲ್ಲ. ನಾನು ಕೂಡಲೇ ಇದು ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಅಂತ ಹೇಳಿದೆ. ಆವಾಗ ದೇವರಿಂದ ಬಂದ ವಾಕ್ಯ ಅಂತ ಅಂದರೆ, ನಿನಗೆ ಅನುಕೂಲ ಮಾಡಿಕೊಟ್ರೆ ಮಾಡ್ತೀಯಾ ಅಂತ. ಆವಾಗ ದೇವರಿಂದ ಈ ವಾಕ್ಯ ಬಂದ ಕೂಡಲೇ ನಾವು ನಿರಾಕರಿಸಿದರೆ ನಮ್ಮಷ್ಟು ಮೂರ್ಖರು ಯಾರು ಇರುವುದಿಲ್ಲ. ಆದ್ದರಿಂದ ಅನುಕೂಲ ಮಾಡಿ ಕೊಡ್ತೇನಂತ ದೇವ್ರ ಮಾತು ಕೊಟ್ಟ ನಂತರ ಅದಕ್ಕಿಂತ ಬೇರೆ ಪುಣ್ಯ ಬೇರೆ ಬೇಡ ಅಂತ ನಾನು ಕೂಡಲೇ ಪ್ರಸಾದ ಹಿಡಿದೆ. ಪ್ರಸಾದ ಹಿಡಿದ ಕೂಡಲೇ ನಮ್ಮ ಕುಟುಂಬದ ಒಂದು 20-30 ಜನ ಇದ್ದರು. ಎಲ್ಲ ತಳಮಳ ಆಗೋಯ್ತು ಎಲ್ಲರಿಗೂ. ಯಾಕಂದರೆ ನಾಗಮಂಡಲ ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ, ಮತ್ತು ಅದಕ್ಕೆ ತುಂಬ ಶ್ರಮ ಬೇಕು. ಅವರಿಗೆಲ್ಲ ಒಂದು ಬೇಜಾರಾಯಿತು ಏನೋ ಅಥವಾ ಗಲಿಬಿಲಿ ಆಯಿತು ಏನೋ ಗೊತ್ತಿಲ್ಲ. ಅವರು ಮರುದಿನ ನಾನು ಅವ್ರ ಹತ್ರ ಭೇಟಿ ಹೋದವಾಗ, ನೀ ದರ್ಶನ ಯಾಕೆ ಮಾಡಿಸಿದೆ ಮಾರೆ, ಸುಮ್ಮನೆ ನೀನು ತಲೆ ಮೇಲೆ ಎಳ್ಕೊಂಡೆಲ್ಲ ಅಂತ ಹೇಳಿದರು. ಆದರೆ ನಾನು ತಲೆ ಮೇಲೆ ಎಂಥದ್ದು ಎಳ್ಕೊಳ್ಳಿಲ್ಲ. ನಾನು ತಲೆ ಮೇಲೆ ಪುಣ್ಯ ಎಳ್ಕೊಂಡೆ, ಕುಟುಂಬದವ್ರಿಗೆ ಸಹ ಪುಣ್ಯ ಬರಲಿ ಅಂತ ಹೇಳ್ಕೊಂಡೆ. ಮತ್ತು ನಾಗಮಂಡಲ ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ, ಅದಕ್ಕೆ ಹಣ ತುಂಬ ಬೇಕು. ನಿಜವಾಗಿ ನಾನೇನು ದೊಡ್ಡ ಅಗರ್ಭ ಶ್ರೀಮಂತ ಕುಟುಂಬದಿಂದ ಬಂದವನಲ್ಲ. ನಾನೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ, ಅಂದರೆ ಊಟಕ್ಕೆ ಖರ್ಚಿಗೆ ಹಾಕುವಷ್ಟು ಮಾತ್ರ ಅಂತ ಏನು ದೊಡ್ಡ ಫ್ಯಾಮಿಲಿಯಿಂದ ಬಂದವನಲ್ಲ. 50 ಲಕ್ಷ ಹೊಂದಿಸಕ್ಕೂ ಅಷ್ಟು ಸುಲಭದ ಕೆಲಸವೂ ಅಲ್ಲ. ಆವಾಗ ನಂದೊಂದು ಜಾಗ ಇತ್ತು. ಇದು ಯಾಕೆ ಹೇಳ್ತೇನೆಂದರೆ ಸುಮ್ಮನೆ ಟೈಮ್ ವೇಸ್ಟಿಗಲ್ಲ, ಅಂದರೆ ದೇವರು ಒಂದು ವಾಕ್ಯ ಕೊಟ್ಟರೆ ಹೇಗಾಗ್ತದೆ ಅನ್ನೋ ಉದಾಹರಣೆಗೋಸ್ಕರ ಹೇಳ್ತಾ ಇದ್ದಾನೆ. ನನ್ನ ಅನುಭವವನ್ನು ಹೇಳ್ತಾ ಇದ್ದಾನೆ. ಯಾರು ಇದರಲ್ಲಿ ಏನು ತಪ್ಪು ತಿಳಿಬಾರ್ದು, ಅಥವಾ ನಾನು ಸ್ವಯಂ ಪ್ರಶಂಸೆ ಮಾಡ್ಕೊಳ್ತಾ ಇಲ್ಲ. ನಾನು ಇದ್ದ ಒಂದು ನನ್ನ ಅನುಭವವನ್ನು ನಮ್ಮ ಊರು ಅಂದರೆ ಅರಾಟೆ ಊರಿನವರಿಗೆ ಹೇಳಲೇಬೇಕು. ಅಂದರೆ 50 ವರ್ಷದಿಂದ ನಾವು ಈ ಊರಿನ ನಂಟು ಇಟ್ಕೊಳ್ಳಿಲ್ಲ. ಈಗ ನಾಗಮಂಡಲಕ್ಕೋಸ್ಕರ ನಾವು ಅವ್ರ ನಂಟು ಇಟ್ಕೊಂಡಿದ್ದೇವೆ. ಈಗ ನೆಂಟರಿಗಿಂತ ಹತ್ತಿರ ಆಗಿದ್ದೇವೆ. ಅದಕ್ಕೋಸ್ಕರ ಪ್ರತಿಯೊಂದು ಮನೆಯಲ್ಲಿ ಅರಾಟೆಯವರು ಸೀದಾ ಮನೆಯಲ್ಲಿ ಕರೆದು ಶರ್ಬತ್ತು, ಊಟನೋ, ಟಿಫಿನೋ ನಮ್ಮ ಮನೆಯಲ್ಲಿ ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರು ಕೇಳ್ತಾರೆ. ನಮ್ಮ ಮನೆಯಲ್ಲಿ ನಾವು ಕೆಲವು ದಿನ ಹೊರಗಡೆ ಬಂದವಾಗ ನಮ್ಮ ಹೆಂಡತಿಯೋ ಅಥವಾ ನಮ್ಮ ಮಕ್ಕಳು ಊಟ ಮಾಡಿದ್ಯಾ ಅಥವಾ ಚಹಾ ಕುಡಿದ್ಯಾ ಕೇಳ್ತೀರಾ ಇಲ್ವೋ ಗೊತ್ತಿಲ್ಲ. ಅರಾಟೆ ಊರಿನ ಪ್ರತಿಯೊಂದು ಮನೆ ಎದುರು ನಾನು ಹೋದವಾಗ, ನೀವು ಚಹಾ ಕುಡಿದ್ರಾ, ನೀವು ಊಟ ಮಾಡಿದ್ರಾ, ನೀವು ಶರ್ಬತ್ತು ಕುಡೀನಿ, ನೀವು ಅದು ಕುಡೀನಿ. ಅಂದರೆ ಇಷ್ಟು ಒಳ್ಳೆ ಅವರು ನಮಗೆ ಇಷ್ಟು ಒಳ್ಳೆ ರೀತಿಯಾಗಿ ಅವರು ನಮ್ಗೆ ನಡೆಸಿಕೊಟ್ಟಿದ್ದಾರೆ. ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ ಥರ, ನಮ್ಮದೇ ಮನೆಯವರು ಅಂತ ಅವ್ರು ತಿಳ್ಕೊಂಡಿದ್ದಾರೆ. ನಾನು ಸಹ ಹಾಗೆ ಅರಾಟೆ ಊರಿನವ್ರು, ಎಲ್ಲರೂ ನಮ್ಮವರೆಯ. ನಾವು ಅರಾಟೆ ನಂಟು ಬಿಟ್ಕೊಳ್ಳೋದಿಲ್ಲ. ಮತ್ತು ಯಾವಾಗಲೂ ಅರಾಟೆಯವನ್ನೇ ಆಗಿರ್ತೇನೆ. ಮತ್ತೊಬ್ರು ಹೇಳಿದ್ದಾರೆ, ಮಾದಣ್ಣ ಒಂದು ಹೇಳಿದ್ದಾರೆ, ಅವರು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಮಾದಣ್ಣ, ನಿಮ್ಗೆ 10 ಸೆಣಸು ಜಾಗ ನಾನು ತೆಗೆಸಿಕೊಡ್ತೆ ಅರಾಟೆಯಲ್ಲಿ. ನಿಮ್ಮದು 4 ತಲಾಂತರ ಹಿಂದೆ 1 ಎಕರೆ 80 ಸೆಣಸು ಉಂಟಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ 10 ಸೆಣಸು ನಿಮಗೆ ಅರಾಟೆಯಲ್ಲಿ ನಾನು ತೆಗೆಸಿಕೊಡ್ತೇನೆ. ನೀವು ಒಂದು ಅರಾಟೆಯಲ್ಲಿ ಮನೆ ಮಾಡಬೇಕು, ಅಲ್ದಿದ್ರೆ ನಮ್ಗೆ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರು ಆ ವಿಶ್ವಾಸ ಇಟ್ಟದಕ್ಕೆ ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಮತ್ತು ಎಲ್ಲರೂ ಹಾಗೆ, ಅವ್ರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸ ಹೇಗೆ ತೋರಿದ್ದಾರೆ ಅಂದರೆ ಅದನ್ನು ನಾನು ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಪ್ರತಿಯೊಬ್ಬರು ಈಗ ನಾವು ಫಸ್ಟ್ ಮೀಟಿಂಗ್ ಇಟ್ಟ ದಿನ, ನನಗೆ ಈ ನಾಗಮಂಡಲದ ಫಸ್ಟ್ ಮೀಟಿಂಗ್ ಇಟ್ಟ ದಿನ ಆ ಜನ ಸೇರಿದ್ದು ನೋಡಿ ನಿಜವಾಗಿ ನಾನು 6,000 ಅನ್ನ ಸಂತರ್ಪಣೆಗೆ ಪ್ರಿಪರೇಷನ್ ಇತ್ತು. ನಂದು ಒಂದು ಐಡಿಯಾ ಅಷ್ಟಿತ್ತು. ಫಸ್ಟ್ ಮೀಟಿಂಗಲ್ಲಿ 189 ಜನ ಸೇರಿದರು. ಅದನ್ನು ನೋಡಿ ನನಗೆ ಉತ್ಸಾಹ ಅನ್ನೋದು ಇಮ್ಮಡಿ ಆಯಿತು. ಯಾಕಂದರೆ ಫಸ್ಟು ನಾವು ಏನೂ ಯಾರಿಗೂ ಪರಿಚಯ ಇಲ್ಲ. ಅರಾಟೆಯಲ್ಲಿ ಒಂದು 5-6 ಜನರದ್ದು ಮಾತ್ರ ಹೆಸರು ಗೊತ್ತಿದ್ದು, ಪರಿಚಯನೂ ಅಷ್ಟೇ ಇತ್ತು. ಆದರೆ ನಾನು ಫಸ್ಟ್ ಮೀಟಿಂಗಿಗೆ ಪ್ರತಿಯೊಂದು ಮನೆಗೆ ಹೋಗಿ ಬಂದಿದ್ದೇನೆ. 243 ಮನೆ ಉಂಟೇನೋ ನನ್ನ ಅಂದಾಜು ಅರಾಟೆಯಲ್ಲಿ. 243 ಮನೆಗೂ ನಾನು ಹೋಗಿ ಅವರಿಗೆ ಮೀಟಿಂಗಿಗೆ ಬರಬೇಕಂತ ಹೇಳಿದ್ದೇನೆ. ನನ್ನ ಒಂದು ಕರೆಗೆ
ಅವ್ರದ್ದೊಂದು ಪ್ರತಿಕ್ರಿಯೆ ಹೇಗಿತ್ತಂದರೆ ಅದು ನನಗೆ ಕಣ್ಣೀರು ಬರ್ತದೆ ಅದು ಹೇಳಲಿಕ್ಕೆ. ನಿಜವಾಗಿ ಅವ್ರದ್ದು ನಮ್ಮ ನಾಗಮಂಡಲ ಅಥವಾ ಪೈ ಕುಟುಂಬಸ್ಥರ ನಾಗಮಂಡಲ ಅಂತ ಎಲ್ಲೂ ಅವರು ಇದು ನಮಗೆ ಗೊತ್ತಾಗಲೇ ಇಲ್ಲ. ನಮ್ಮದೇ ಊರಿನ ನಾಗಮಂಡಲ, ನಮ್ಮದೇ ಮನೆದ ನಾಗಮಂಡಲ, ಆ ಥರ ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ನಾವು ವಾಲಂಟಿಯರ್ಸ್ ಎಂಟ್ರಿ ಮಾಡುವಾಗ ಒಂದು ಬುಕ್ಕಲ್ಲಿ ಎಂಟ್ರಿ ಮಾಡ್ತಾಯಿತ್ತು. ಫಸ್ಟು 250 ಜನ ಲೇಡೀಸ್ ವಾಲಂಟಿಯರು ಎಂಟ್ರಿ ಕೊಟ್ಟರು. ನಂಗೆ ಭಾಳ ವಿಚಿತ್ರ ಆಯಿತು. 250 ಜನ ಲೇಡೀಸ್ ವಾಲಂಟಿಯರ್ ಕೊಟ್ಟರೆ ಈ ಹುಡುಗರದ್ದೆಷ್ಟು ಗಂಡಸ್ರದ್ದೆಷ್ಟು ಇರ್ಬೋದು ಅಂತ. ನಾನು ನಿಜವಾಗಿ 1000 ಶಾಲೆ ಅರೇಂಜ್ ಮಾಡಿದ್ದು ವಾಲಂಟಿಯರ್ಗೋಸ್ಕರ. ಕಡೆ ನೋಡಿದರೆ 1000 ಪ್ರಿಂಟೆಡ್ ಶಾಲ್ ಸಹ ಖಾಲಿ ಆಯಿತು. ಅಂದರೆ 1000ಕ್ಕಿಂತ ಜಾಸ್ತಿ ವಾಲಂಟಿಯರು ಇದಕ್ಕೆ ವರ್ಕ್ ಮಾಡಿದ್ದಾರೆ. 1000 ವಾಲಂಟಿಯರ್ ವರ್ಕ್ ಮಾಡಿದ ಕೂಡಲೇ ನನಗನ್ನಿಸ್ತು ಖಂಡಿತ ಇದು 12,000ಕ್ಕಿಂತ ಜಾಸ್ತಿ ಜನ ಅನ್ನ ಸಂತರ್ಪಣೆಗೆ ಆಗ್ತಾರೆ ಅಂತ. ನಾನು ಯೋಗೀಶ್ ಭಟ್ರಿಗೆ ಕೂಡಲೇ ಕರೆದು ಹೇಳಿದೆ, ಖಂಡಿತವಾಗಿ ನಮ್ಮದು 12,000 ರಿಂದ 15,000 ಮಧ್ಯಾಹ್ನನೇ ಆಗ್ತದೆ, ನೀವು ಅಷ್ಟಕ್ಕೆ ತಯಾರಿರಬೇಕು. ನೀವು ಎಷ್ಟು ಜನ ಬೇಕೋ ಅದರ 10 ಜನ ಮತ್ತೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ನಾವು ಎಂಥ ಬೇಕೋ ಅದು ಮಾಡಿ ಕೊಡಬೇಕಂತ. ನಮ್ಮ ಈ ಕರೆಗೆ ಅವರು ಕರೆಕ್ಟಾಗಿ ಒಂದು ಚೂರು ಸಿಟ್ಟು ಮಾಡಿಕೊಳ್ಳದೆ ಒಳ್ಳೆ ರೀತಿಯಲ್ಲಿ ಅಡುಗೆ ಮಾಡಿಕೊಟ್ಟಿದ್ದಾರೆ. ಯೋಗೀಶ್ ಭಟ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಆಪ್ತರವರು, ನಮ್ಮ ಹಿತೈಷಿಗಳು ಮತ್ತು ನಮ್ಗೆ ದಿನ ಸಿಗುವವರು. ನಾವು ಅದಕ್ಕೆ ನಮ್ಗೆ ದಿನ ಸಿಗುವವ್ರ ಹತ್ರನೇ ಈ ಅಡುಗೆ ಕೊಟ್ಟಿದ್ದು. ಮತ್ತು ಇದು ಸಹ ಹಾಗೆ ನನಗೆ ಮೊನ್ನೆನೇ ಕನಸಲ್ಲಿ ಬಂದಿತ್ತು ನಿನ್ನೆ ನಾಗದರ್ಶನ ಆಗ್ತದೆ ಅಂತ. ನಿಜವಾಗಿ ಹೌದು, ನಿನ್ನೆ ದರ್ಶನ ಆಗ್ತದೆ ಅಂತ ತಿಳ್ಕೊಂಡಿದ್ದೆ ನಾನು. ಆದರೆ ನಿನ್ನೆ ದರ್ಶನ ಆದರೆ ಜನರು ಗೊಂದಲಗೀಡು ಆಗ್ತದೇನೋ ಅಂತ ದೇವರು ಇವತ್ತು ದರ್ಶನ ಕೊಟ್ಟಿರ್ಬೋದು. ನನಗೆ ಇದು ನಾಗನ ಪ್ರೇರಣೆ ಮುಂಚಿಂದ ಇತ್ತು. ನನಗೆ ತುಂಬ ಸಮಯ, ಒಂದು 2-3 ಉದಾಹರಣೆ ಉಂಟು ಇಂಥ ಪ್ರೇರಣೆ ಕೊಟ್ಟಿದ್ದು. ಆದ್ದರಿಂದ ಇದು ನಾಗದೇವರ ಪ್ರೇರಣೆಯಿಂದ ಈ ಸಕ್ಸಸ್ ಆಯಿತು ಇದು ಕಾರ್ಯಕ್ರಮ. ಎಲ್ಲರೂ ನಮ್ಮ ಊರವರು, ಬೇರೆ ಊರವರೆಲ್ಲ ಹೇಗೆ ಹೇಳ್ತಾರಂದರೆ, ನೀನು ಉಪ್ಪುಂದದಲ್ಲಿರೋದು ಮರೆ, ಎಲ್ಲೂ ನೋಡಿದ್ರು ವಾಲಂಟಿಯರ್, 1000 ವಾಲಂಟಿಯರ್ ಹೇಗೆ ಒಟ್ಟು ಮಾಡಿದೆ ಅಂತ. ಒಟ್ಟು ಮಾಡಿದ್ದಲ್ಲ ಅದು, ನೀವು ತೋರಿದ ಪ್ರೀತಿ. ಮತ್ತು ನಾನೇನು ಒಟ್ಟು ಮಾಡಿದ್ದಲ್ಲ, ನಾನು ಮನೆಗೆ ಹೋಗಿ ಯಾರಿಗೂ ಕರ್ಕೊಂಡು ಬರಲಿಲ್ಲ. ನನ್ನ ಈ ಒಂದು ಪ್ರಯತ್ನಕ್ಕೆ ನೀವೆಲ್ಲ, ನಾನು ಹೇಳಿದ ಕೂಡಲೇ ಪ್ರತಿಯೊಂದು ಬಂದು 1000 ಜನ ವಾಲಂಟಿಯರ್ಸ್ ಒಟ್ಟು ಮಾಡೋದಂದರೆ ಈಗ ಅಷ್ಟೇನು ಸುಲಭ ಅಲ್ಲ. ಈ ರಾಜಕೀಯ ಪಕ್ಷದವರಾದರೂ ದುಡ್ಡು ಕೊಟ್ಟು ಕರೀತಿದ್ರು, ನಾವು ಯಾರಿಗೂ ದುಡ್ಡು ಕೊಟ್ಟು ಕರೀಲಿಲ್ಲ. ನೀವು ಪ್ರೀತಿ ಕೊಟ್ಟಿದ್ದೀರಿ, ನಾನು ಪ್ರೀತಿ ಕೊಟ್ಟಿದ್ದೇನೆ, ನೀವು ಬಂದಿದ್ದೀರಿ. ಅದಕ್ಕೋಸ್ಕರ ನಿಮಗೆಲ್ಲ ಧನ್ಯವಾದ ಹೇಳ್ತೇನೆ. ಮತ್ತೊಂದು ವಿಷಯ ಅಂದರೆ, ಚಂದ್ರಣ್ಣ ಅವರೀಗ ಬಂದಿದ್ರೋ ಇಲ್ಲೋ ಗೊತ್ತಿಲ್ಲ. ಪಾರ್ಕಿಂಗ್ ವಿಷಯದಲ್ಲಿ ಚಂದ್ರಣ್ಣ, ನಾನು ಫಸ್ಟು 1-2 ದಿವಸ JCB ಕರೆದವಾಗ ನಾನೇ ಬಿಸಿಲಲ್ಲಿ ನಿಂತು ಮಾಡ್ತಾಯಿದ್ದೆ. ಅವರೆಲ್ಲೋ ಬೇರೆ ಕುಂದಾಪುರದಲ್ಲಿ ಕೆಲಸ ಉಂಟಂತ ಹೋಗಿದ್ರು. ಕಡೆಗೆ JCB ಕೆಲಸ ಆಯಿತು, ಒಂದು 15-20 ಗದ್ದೆ ರೆಡಿ ಆಯ್ತಂತ ನಾನು JCB ಅವನಿಗೆ ಹೋಗ್ಲಿಕ್ಕೆ ಹೇಳಿದೆ. 1:30 ಆಯ್ತು ಆ ಟೈಮ್ ಮಧ್ಯಾಹ್ನ. ಕೂಡಲೇ ಅವ್ರು ಚಂದ್ರಣ್ಣ ಬಂದರು, ಫೋನ್ ಮಾಡಿ, ಎಲ್ಲಿದ್ರಿ ನೀವು ಪೈಗಳ, ಎಲ್ಲಿದ್ರಿ? ನನಗೊಟ್ಟು ಹೆದರಿಕೆ ಆಯಿತು. ಅವ್ರು ಸ್ವಲ್ಪ ಅಂದರೆ ನಿಷ್ಠುರವಾಗಿ ಮಾತಾಡೋದವರು, ಆದರೆ ಮನಸ್ಸು ಒಳ್ಳೆಯದು. ಎಲ್ಲಿದ್ರಿ ಪೈಗಳೇ? ಈ 15 ಗದ್ದೆ ನೀವು ಇದು ಮಾಡಿದ್ರಿ, ಒಟ್ಟು 350-400 ಕಾರ್ ನಿಲ್ಸಿಗೆ ಜಾಗ ಇಲ್ಲ ಇಲ್ಲಿ. ನೀವು 10,000-15,000 ಜನ ಹೇಳ್ತೀರಿ, ಒಂದು 800-1,000 ಕಾರ್ ಬರ್ತೀವಿ, ಇದು ಎಲ್ಲಿ ನಿಲ್ಸೋದು? ಮತ್ತು ಮತ್ತೊಂದು 20 ಗದ್ದೆ ರೆಡಿ ಮಾಡಿ ಅಂತ ಹೇಳಿದರು. ನಾನು ಮುಳ್ಳಿಕಟ್ಟೆಗೆ ಹೋದ, ವಾಪಸ್ ತೀರ್ಸ್ಕೊಂಡು ಬಂದೆ. ಮತ್ತು ವಾಪಸ್ JCBಗೆ ನಿಲ್ತೇನೆ ಅಂತ ಹೇಳಿದೆ. ಬೇಡ, ನೀವು ಇಷ್ಟು ತನಕ ಇದ್ರಲ್ಲ, ನಾನು ನಿಲ್ತೇನೆ ಅಂತ ಹೇಳಿದರು. ಅವ್ರ ಏಜಿಗೆ ಅವರು ಬಿಸಿಲಲ್ಲಿ ನಿಂತು 67-68 ಆಗಿರ್ಬೋದು ಅವ್ರಿಗೆ. ಆದರೂ ಸಹ ಅವರು ಎಷ್ಟು ಏಜ್ ಆಗಿದೆ ಅದನ್ನು ನೋಡದೆ ಬಿಸಿಲಲ್ಲಿ ನಿಂತು ತುಂಬ ಶ್ರಮ ಮಾಡಿದ್ದಾರೆ. ಅವ್ರಿಗೆ ಸಹ ಧನ್ಯವಾದ ಹೇಳ್ತೇನೆ. ಮತ್ತೊಬ್ಬರು ಹಿರಿಯವರು MM ಸುವರ್ಣ ಅವರು ಸಹ ಹಾಗೆ. ಒಂದು ನಾವು ಇನ್ವಿಟೇಷನ್ ಮಾಡುವಾಗ ಒಂದು ಸಣ್ಣ ತಪ್ಪಂತ ಹೇಳ್ತೇನೆ, ತಪ್ಪಂದರೂ ಏನು ಇದಾಗಲಿಕ್ಕಿಲ್ಲ. ಯಾಕಂದರೆ ನಾನು ಇನ್ವಿಟೇಷನ್ ಮಾಡುವಾಗ 2 ಸರಿ ಮೀಟಿಂಗ್ ಕರೆದಿದ್ದೇನೆ. ಯಾರ್ದು ಹೆಸರು ಹಾಕಬೇಕು, ಏನು ಹಾಕಬೇಕು ಎಲ್ಲ ಊರವ್ರ ಹತ್ರ ಡಿಸ್ಕಸ್ ಮಾಡಿದ್ದೇನೆ. ಆ ಸಮಯದಲ್ಲಿ 1-2 ಹೆಸರು 2 ಕುಟುಂಬದವ್ರದ್ದು ಅಥವಾ 2 ಮನೆತನದ್ದು ಹೆಸರು ತಪ್ಪಿ ಹೋಯ್ತಂತ ಇನ್ವಿಟೇಷನ್ ಪ್ರಿಂಟ್ ಆದ ನಂತರ ಗೊತ್ತಾಯಿತು. ಅದಕ್ಕೋಸ್ಕರ ಅವ್ರ ಹತ್ರ ಕ್ಷಮೆ ಕೇಳ್ತೇನೆ. ಒಂದು ಹಾಡಿ ಮನೆ ಮತ್ತು ಮಂಕಿ ಒಳನಾಡು, ಅಂದರೆ
ಅವರು ಈ ಏರಿಯಾಕ್ಕೆ ಪ್ರಮುಖರಿದ್ದರು, ನಮ್ಗೆ ಗೊತ್ತಿಲ್ಲ, ಹಿರಿಯವ್ರು ಹೇಳಿದ್ರಿಂದ ಗೊತ್ತಾಯಿತು. ಅವರು ಈ ಏರಿಯಾಕ್ಕೆ ಪ್ರಮುಖರಿದ್ದರು, ನಾವು ಅವ್ರ ಹೆಸರನ್ನೇ ಬಿಡ್ತು. ಅದಕ್ಕೋಸ್ಕರ ಈ ಸಮಯದಲ್ಲಿ ಅವ್ರ ಹತ್ರ ನಾನು ಕ್ಷಮೆ ಕೇಳ್ತೇನೆ. ನೀವೇನು ಬೇಜಾರು ಮಾಡ್ಕೊಳ್ಬೇಡಿ, ನಿಮ್ಮದೇ ಕಾರ್ಯಕ್ರಮ, ನಿಮ್ಮೂರಿಂದೇ ಕಾರ್ಯಕ್ರಮ, ನಾವು ನಿಮ್ಗೆ ಬೇಕಂತೆ ಬಿಟ್ಟಿದ್ದಲ್ಲ, ನಾವು ನಿಮ್ಮನ್ನು ಸೇರಿಸ್ಕೊಂಡಿದ್ದೇವೆ. ಅದಕ್ಕೋಸ್ಕರ ನಾವು ಹೇಳಿಕೆ ಮಾಡುವಾಗ ಸುವರ್ಣ ಕರ್ಕೊಂಡು, ಪಾಪ ಅವರಿಗೆ ನಡಿಲಿಕ್ಕಾಗದಿದ್ರು ನಮ್ಮ ಜೊತೆ, ನಾನು ಆ ಏರಿಯಾಗೆ ನಾ ಬರ್ತೇನೆ, ಯಾಕಂದರೆ ಅವ್ರಿಗೆ ಸ್ವಲ್ಪ ಬೇಜಾರಾಗಿದೆ, ನೀವು ನಮ್ಮ ಒಟ್ಟಿಗೆ ಬನ್ನಿ ಅಂತ ಹೇಳಿದರು. ಎಲ್ಲ ಮನೆಗೂ ನಡ್ಕೊಂಡು ಹೋಗಿ ನಾನು ಮತ್ತೆ ಅವರು ಮತ್ತೊಂದು 3-4 ಜನ ಇದ್ದರು, ರಮೇಶ್ ಆಚಾರ್ಯರು ಅವರೆಲ್ಲ ಇದ್ದರು, ಅವ್ರ ಜೊತೆ ಹೋಗಿ ನಾವು ಹೇಳಿಕೆ ಕೊಟ್ಟು ಬಂದಿದ್ದೇವೆ. ಮತ್ತು ಅವರು ಸಹ ತೃಪ್ತಿಯಾಗಿದ್ದಾರೆ, ಅವ್ರೇನು ಬೇಜಾರಾಗಲಿಲ್ಲ. ಅಂದರೆ ಸ್ವಲ್ಪ ಯಾವುದೋ ಒಂದು ಸಣ್ಣ ಮಿಸ್ಟೇಕಿಂದ ಹೀಗಾಯಿತು, ಯಾರಿಗೂ ಒಂದು ಈ ನಾಗಮಂಡಲ ಮಾಡಿ ಮನಸ್ಸು ನೋಯಿಸುವ ಉದ್ದೇಶ ನಮಗಿಲ್ಲ. ಎಲ್ಲರಿಗೂ ಖುಷಿಯಾಗಬೇಕು, ಎಲ್ಲರೂ ಒಗ್ಗಟ್ಟಾಗಬೇಕು ಅನ್ನೋದೇ ನಮ್ಮ ಮುಖ್ಯ ಧ್ಯೇಯ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲರೂ ಅರಾಟೆಯ ಊರನ್ನು ಎತ್ತಿ ಹಿಡಿದಿದ್ದೀರಿ. ಎಲ್ಲ ಇಷ್ಟು ತನಕ ಆಗದಿದ್ದ ನಾಗಮಂಡಲಕ್ಕಿಂತ ಒಳ್ಳೆ ರೀತಿಯಲ್ಲಿ ಅರಾಟೆ ನಾಗಮಂಡಲ ಆಗಿದೆ ಅನ್ನುವ ಕೀರ್ತಿ ನಿಮ್ಗೆ ಬಂದಿದೆ. ಇದು ಏನು ನೀವು ಇದು ಹಾಕಿದ್ರಿ, ಕಿರೀಟ ಹಾಕಿದ್ರಿ, ಸನ್ಮಾನ ಮಾಡಿದ್ರಿ, ಅದೆಲ್ಲ ಅರಾಟೆ ಊರಿನವರಿಗೆ ಅಂತ ಹೇಳ್ತಾ ನಂದು 2 ಮಾತು ಮುಗಿಸ್ತೇನೆ. ಮತ್ತು ಯಾರಿಗೂ ನಾನು ಅರಾಟೆಯವರಿಗೆ 2-3 ಜನ ವ್ಯಕ್ತಿದ ಮಾತ್ರ ಹೆಸರು ಹೇಳಿದೆ, ಯಾರು ಬೇಜಾರು ಮಾಡಬೇಡಿ. ನಾನು 2-3 ವ್ಯಕ್ತಿ ಹೆಸರು ಯಾಕೆ ಹೇಳಿದೆ ಅಂದರೆ, ಅವ್ರು ಹಿರಿಯವರು, ಆದರೆ ಅವರು ಪ್ರಾಯಕ್ಕೆ ಮಿಕ್ಕಿ ನಮ್ಮ ಜೊತೆ ಓಡಾಡಿದ್ದಾರೆ. ಅದಕ್ಕೋಸ್ಕರ ಅವ್ರು ಹಿರಿಯವ್ರದ್ದು 2-3 ಹೆಸರು ಹೇಳಿದೆ. ಮತ್ತು ಎಲ್ಲರೂ ತುಂಬ ಜನ ನಮ್ಮೊಂದಿಗೆ ಸಹಕಾರ ಮಾಡಿದ್ದಾರೆ, ಅವರಿಗೆ ಸಹ ಧನ್ಯವಾದ ಹೇಳ್ತಾ, ಮತ್ತು ಯಾರ್ದು ತಪ್ಪದಿದ್ದರೆ ನನಗೆ ಕ್ಷಮೆ ಕೊಡಿ ಅಂತ ಹೇಳ್ತಾ, ಇಲ್ಲಿ 1 ಎಕರೆ 80 ಸೆಂಟ್ಸ್ ಜಾಗ ಇದ್ದದ್ದು 4 ತಲೆಮಾಂತರ ಹಿಂದೆ, ಅಂದರೆ ಸಾಧಾರಣ 300 ವರ್ಷದ ಹಿಂದೆ. ಈಗ ನಮ್ದು ಎಲ್ಲೂ ಜಾಗ ಇಲ್ಲ. ನಾಗಮಂಡ ಮಾಡಲಿಕ್ಕೆ ನಾಗಮಂಡಲ ಚಪ್ರ ಆಗಲಿ, ಊಟದ ಚಪ್ರ ಆಗಲಿ, ಅಡುಗೆ ಚಪ್ರ ಆಗಲಿ ಎಲ್ಲ ಮಾಡಿದ್ದು ನನ್ನ ಜಾಗದಲ್ಲಲ್ಲ, ತುಂಬ ಜನರ ಜಾಗ ಉಂಟಿದ್ರಲ್ಲಿ. ಅದು ಹೆಸರು ಹೇಳಲಿಕ್ಕೆ ಹೋದರೆ RTC ತಗೊಂಡು ಬರಬೇಕು, ನಂಗೆ ಯಾರ್ದು ಹೆಸರು ಗೊತ್ತಿಲ್ಲ. ಆದ್ದರಿಂದ RTC ತಗೊಂಡು ಬನ್ನಿ. ಮತ್ತೊಂದು ಸರಿ ಹೇಳ್ತೇನೆ, ಅವರೆಲ್ಲರಿಗೂ ಸಾಮೂಹಿಕವಾಗಿ ಹೇಳ್ತೇನೆ, ನೀವು ಜಾಗ ಕೊಟ್ಟಿದ್ದರಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮ ಆಯಿತು. ನಂದು ಜಾಗ ಎಂತ ಇರಲಿಲ್ಲ. ನಾಗಮಂಡಲ ಇದರಲ್ಲಿ ಮಾತ್ರ ಮಾಡಲಿಕ್ಕಾಗೋದಿಲ್ಲ, ಎಷ್ಟು ಜಾಗ ಬೇಕು ಗೊತ್ತುಂಟು. ಪಾರ್ಕಿಂಗಿಗೆ ಸಹ ಸಾಧಾರಣ ಒಂದು 6 ಎಕರೆ 7 ಎಕರೆ ಜಾಗ ಬೇಕು ಪಾರ್ಕಿಂಗಿಗೆ. ಅದು ಹೇಳೋಕೆ ಹೋದರೆ ಒಂದು 50 ಹೆಸರು ಆಗ್ತದೇನೋ, ಒಬ್ರದ್ದೇ ಜಾಗ ಅಲ್ಲ ಅದು. ಆದ್ದರಿಂದ ಅವರೆಲ್ಲರಿಗೂ ನಮ್ಮ ಧರ್ಮದವ್ರು ಅಲ್ಲದೆ ಬೇರೆ ಧರ್ಮದವ್ರದ್ದು ಜಾಗ ಇದ್ದಿತ್ತು ಅದರಲ್ಲಿ, ಅವರು ಸಹ ಒಂದು ಚೂರು ಚಕಾರ ಎತ್ತದೆ ಜಾಗವನ್ನು ಕೊಟ್ಟಿದ್ದಾರೆ. ಮತ್ತೊಂದು ವಿಷಯ ಹೇಳ್ತೇನೆ, ನಮ್ಮದು ಊಟದ ಎಲೆಯನ್ನು ವಿಲೇವಾರಿ ಮಾಡಲಿಕ್ಕೆ ನಮ್ಗೆ ಸ್ವಲ್ಪ ಸಮಸ್ಯೆ ಅನಿಸ್ತು. ಈ ಎದರಿಂದ ಎಲ್ಲ ಬರಬೇಕಲ್ಲ ಅಂತ. ಆವಾಗ ಹಿಂದಿಂದೊಂದು ಅಲ್ಲಿ ಕಂಪೌಂಡ್ ತೋರ್ತು, ಡೈರೆಕ್ಟ್ ಹೋಗಿ ಅವ್ರ ಹತ್ರ ಕೇಳ್ತು, ನಿಮ್ಮದು ಕಂಪೌಂಡ್ ಹೊಡಿಬೋದಾ ಅಂದ್ಕೊಂಡು. ಅವರು ಕಂಪೌಂಡ್ ಹೊಡೀರಿ, ಮತ್ತು ಮಣ್ಣು ಸಹಿತ ಹಾಕ್ಕೊಂಡು ಒಳಗೆ ತನಕ ತಗೊಂಡೋಗಿ ಅಂತ ಹೇಳಿದರು. ಈಗ ಅರಾಟೆ ಊರಿನವ್ರು ಎಂತ ಮಾಡ್ತಾ ಇದ್ದಾರೆ ಅಂದರೆ, ಅಯ್ಯೋ ನಮ್ಮ ಮನೆ ಬೇಕಂದ್ರೆ ಮನೆ ಸಹ ನಮ್ಮ ಮನೇಲೇ ಕೊಡಿ ಅಂತ, ನಮ್ಮ ಮನೇಲೇ ಇರಿ, ನಮ್ಮ ಮನೇನೇ ನಿಮ್ಗೆ ಬಿಟ್ಕೊಳ್ತೇವೆ, ಆ ನಮ್ಮನೆ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ನಿಜವಾಗಿ ಹೌದು, ಯಾಕೋ ಗೊತ್ತಿಲ್ಲ, ನಮ್ಮೇಲೆ ಅವರಿಗೆ ಭಾಳ ಪ್ರೀತಿ ಇದೆ. ಆದ್ದರಿಂದ ಇದೇ ಮನೆಯವರು, ಸುರೇಶನ್ ಮನೆಯವರು, ಆ ಹುಡುಗಿ ಸಣ್ಣ ಹುಡುಗಿ, ನಾವಿಲ್ಲಿ ಜಾಗ ತಗೊಂಡು ಮನೆ ಕಟ್ಟೋದು ಬೃಂದ ಜಾಗ ತಗೊಂಡು ಮನೆ ಕಟ್ಟೋದಕ್ಕೆ ಕೇಳ್ತು. ನೀವು ಮನೆ ಕಟ್ಟೋದು ಬೇಡ, ನಮ್ಮ ಮನೆಯಲ್ಲೇ 2 ರೂಮ್ ಉಂಟು, 1 ರೂಮ್ ನಿಮ್ಗೆ ಕೊಡ್ತೇನೆ ಅಂತ ಹೇಳಿದರು. ನಿಜವಾಗಿ ಆ ಸಣ್ಣ ಮಗು, ಅಷ್ಟು ಸಣ್ಣ ಮಗು, ಅದು LKG ಹೋಗೋ ಮಗು, ನೀವು ಬೇರೆ ಮನೆ ಕಟ್ಟೋದು ಬೇಡ, ನೀವು ಬೇರೆ ಮನೆ ಯಾಕೆ ಕಟ್ತೀರಿ, ನಮ್ಮಲ್ಲೇ ಮನೆ ಉಂಟು ಅಂತ ಹೇಳಿದರು. ಅದೇ ರೀತಿ ಪ್ರತಿಯೊಬ್ಬರು ಅದೇ ರೀತಿ ಆಲೋಚನೆ ಉಳ್ಳವರು. ಈ ಚಪ್ರ ಮಾಡುವಾಗ, ಅದು ಮೇಯ್ನ್ ಹೇಳಬೇಕಿತ್ತು ನಾನು, ಚಪ್ರ ಮಾಡುವಾಗ ಗಂಟೆಗೊಂದೊಂದು ಜ್ಯೂಸ್ ಬರ್ತಿತ್ತು. ಇಲ್ಲಿ 20 ಜನ ಕೆಲಸದವರು ಬಿಸಿಲಲ್ಲಿ ಕೆಲಸ ಮಾಡ್ತಿದ್ರು. ನಾನು ಒಂದು ಸರಿ ಬೆಳಿಗ್ಗೆ ಟಿಫಿನ್ ಕೊಟ್ಟು ಹೋಗ್ತಿದ್ದೆ, ಕಡೆ ಮಧ್ಯಾಹ್ನ ಒಂದು ಸರಿ ಊಟ ತಗೊಂಡು ಬರ್ತಿದ್ದೆ, ನಾನು ಮನೆಯಲ್ಲೇ ಮಾಡಿ ತರ್ತಿದ್ದೆ. ಅದಕ್ಕೆ ನಮ್ಮ ಹೆಂಡತಿಯವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಯಾಕಂದರೆ 20 ಜನರು ಅಡುಗೆ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದು ದಿವಸ 2 ಗಂಡ ಹೆಂಡತಿ ಅಡುಗೆ ಮಾಡೋದಿದ್ರು ಗಂಡನಿಗೆ ಬೈತಾರೆ, ಎಂತ ಮಾಡಿದೆ ಕೇಳಿದರೆ ಬೈತಾರೆ. ದಿನ ಹಾಗೆ ಬೈತಿದ್ರು, ಆದರೆ 20 ಜನ ಮಾಡಲಿಕ್ಕೆ ಅವ್ರು ಬೈಲಿಲ್ಲ. ಅದಕ್ಕೆ ಅಷ್ಟು ತಾಳ್ಮೆಯಿಂದ ಒಳ್ಳೆ ರೀತಿಯಲ್ಲಿ ಮಾಡಿದರು. ಬೆಳಿಗ್ಗೆದ್ದು ಟಿಫಿನು, ಮಧ್ಯಾಹ್ನದ ಊಟ ಸಾಧಾರಣ ಒಂದು 15-20 ದಿನದಿಂದ ಮಾಡಿ ಕೊಟ್ಟಿದ್ಲು ಅವಳು. ಅದಕ್ಕೋಸ್ಕರ ಫಸ್ಟ್ ಅವಳಿಗೆ ಸಹ ಧನ್ಯವಾದ ಹೇಳ್ತೇನೆ. ಕಡೆ ಮನೆಗೆ ಹೋಗಿ ಬೈಯೋದು ಬೇಡ. ಮತ್ತು ಗಂಟೆಗೊಂದೊಂದು ಜ್ಯೂಸು, ಶರ್ಬತ್ತು, ಕಡೆಗೆ ಲಿಮ್ಕಾ ಬಾಟ್ಲಿ,
ಆ ಸ್ಪ್ರೈಟ್ ಬಾಟ್ಲಿ, ಸುತ್ತು ಮನೆಯವರು ಯಾರನ್ನ ನಂಗೆ ಗೊತ್ತಿಲ್ಲ, ಪ್ರತಿ ಸುತ್ತು ಮನೆಯವರು ಗಂಟೆಗೆ ಒಂದೊಂದು ಜ್ಯೂಸು. ನಾನು ಆಚೆಗೆ ತಿರುಗಬೇಕಂತಿಲ್ಲ, ಈ ರಾಮಣ್ಣನ ಸುರೇಶ್ ಅಣ್ಣನ ಮನೆಯವರು, ರಾಮಣ್ಣವರು ಅವರು ಹಿರಿಯವರೊಬ್ಬರಿದ್ದಾರೆ, ಆಚೀಚೆ ಹೋಗ್ಬೇಕಂತಿಲ್ಲ, ಅಡ್ಡ ಹಾಕಿ ಕೂಡಲೇ ಬಸ್ ಅಡ್ಡ ಹಾಕಿದಾಗ ಅಡ್ಡ ಹಾಕಿ ಜ್ಯೂಸ್ ಕುಡೀರಿ, ನೀವು ರಾಗಿ ಇದು ನೀರು ಕುಡೀರಿ, ನೀವು ಚಹಾ ಕುಡೀರಿ ಅಂದರೆ ಆಚೆ ತಿರ್ಗಲಿಕ್ಕೆ ಬಿಡೋದಿಲ್ಲ ಆಗಿತ್ತು ಅವ್ರು. ನೀವು ಫಸ್ಟ್ ಚಹಾ ಕುಡ್ಕೊಳ್ಳಿ, ನೀವು ಜ್ಯೂಸ್ ಕುಡ್ಕೊಳ್ಳಿ ಅಂತ. ಅಂದರೆ ಅಷ್ಟು ಅವರು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಈ ಋಣ ತೀರಿಸ್ಲಿಕ್ಕೆ ನನಗೆ ಆಗುತ್ತೋ ಇಲ್ವೋ, ಈ ಧನ್ಯವಾದ ಒಂದೇ, ಈ ಋಣ ತೀರಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅವರಿಗೆಲ್ಲ ನಮಸ್ಕಾರ ಹೇಳ್ತಾ ನಂದು 2 ಮಾತು ಮುಗಿಸ್ತೇನೆ. ಹಿರಿಯರು ನನಗೊಂದು ಸಲಹೆ ಕೊಟ್ಟರು, ಎಲ್ಲ ಊರಿನ ಸಮಸ್ತರಿಗೂ ಹೇಳಬೇಕು, ಅವರಿಗೊಂದು ಗೌರವ ಪೂರ್ವಕವಾಗಿ ನಾವೆಲ್ಲರೂ ಎದ್ದು ನಿಂತು ಒಮ್ಮೆ ಚಪ್ಪಾಳೆ ತಟ್ಟುವುದರ ಮೂಲಕ ಅವರ ಈ ಕಾರ್ಯಕ್ಕೆ ನಾವು ಶ್ಲಾಘನೆಯನ್ನ ಕೊಡಬೇಕು ಎನ್ನುವುದಾಗಿ. ಅಭಿನಂದನೆಗಳು ನಿಮಗೆ, ಹಾಗೆ ಅಭಿವಂದನೆಗಳು. ಕಾರ್ಯಕ್ರಮದ ಕೊನೆಯಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರನ್ನೂ ಕೂಡ ಅಭಿನಂದಿಸಿಕೊಳ್ಳುತ್ತಾ, ಅಭಿವಂದಿಸಿಕೊಳ್ಳುತ್ತಾ ಶುಭರಾತ್ರಿ.